ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಮಕರಂದ ಪ್ರವಚನ ನಿನ್ನೆ ದ್ವಿತೀಯ ಸ್ಕಂಧದಲ್ಲಿ ಬರುವಂತೆ ಶುಕಮುನಿಗಳು ವಿರಾಟ್ ರೂಪದ ಧ್ಯಾನವನ್ನು ಪರೀಕ್ಷಿತ್ ರಾಜನಿಗೆ ಅನುಸಂಧಾನ ಮಾಡಿಸಿದ್ದನ್ನು ನೋಡ್ತಾ ಬಂದ್ವಿ. ಅದು ಒಂದು ಮಕರಂದವೇ. ಇವತ್ತು ಬ್ರಹ್ಮದೇವರ ನಾರದರ ಸಂವಾದದಲ್ಲಿ ಬರುವಂತಹ ವಿಷಯ ಬ್ರಹ್ಮನಾರದ ಸಂವಾದ. ಬ್ರಹ್ಮ ನಾರದರನ್ನು ಹುಟ್ಟಿಸಿದ್ದು, ಹಾಗಾಗಿ ಬ್ರಹ್ಮ ತಂದೆ ಆಗಬೇಕು. ನಾರದ ಮಗನಾಗಿ ನಾರದ ಬ್ರಹ್ಮದೇವರ ಬಳಿಗೆ ಬಂದು ಕೇಳಿದ, ಲೋಕದಲ್ಲಿ ಪ್ರಸಿದ್ಧಿ ಹೀಗಿದೆ, ಸೃಷ್ಟಿಕರ್ತ ಬ್ರಹ್ಮ, ಸಂಹಾರಕರ್ತ ಶಿವ, ಸ್ಥಿತಿಕರ್ತ ವಿಷ್ಣು ಅಂತಿದೆ, ಇದು ಸತ್ಯನಾ? ನೀನೇ ಸೃಷ್ಟಿಕರ್ತನ ಅಂತ ಕೇಳಿದ. ಅದಕ್ಕೆ ಬ್ರಹ್ಮದೇವರು ಉತ್ತರ ಕೊಡ್ತಾರೆ, ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ಅಂತಾರೆ. ನಾನು ಸ್ವತಂತ್ರವಾಗಿ ಸೃಷ್ಟಿ ಮಾಡುವವನಲ್ಲ. ತನ್ನಿಯುಕ್ತಃ ಅಹಂ ಸೃಜಾಮಿ, ಭಗವಂತನ ಅಧೀನ, ಭಗವಂತನ ಪ್ರೇರಣೆಗೆ ಒಳಪಟ್ಟು ಸೃಷ್ಟಿ ಮಾಡ್ತೇನೆ. ಬ್ರಹ್ಮದೇವರೇ ಹೇಳಿದ ಮಾತು. ಹಾಗಾದರೆ ಬ್ರಹ್ಮನ ಸೃಷ್ಟಿಕರ್ತೃತ್ವದ ಪ್ರಸಿದ್ಧಿಯನ್ನು ಹೇಗೆ ಕೂಡಿಸ್ಬೇಕು? ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಮುನ್ನವೇ ಒಂದು ಸೃಷ್ಟಿ ಮಾಡಿದ್ದಂತ. ಬ್ರಹ್ಮಾಂಡ ಇನ್ನೂ ಸೃಷ್ಟಿ ಆಗಿರಲಿಲ್ಲ. ಪ್ರಳಯೋದಕದಲ್ಲಿ ತಾನು ಮಲಗಿದ್ದ. ಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ಲು, ಏಳು ನಾರಾಯಣ ಏಳು ಶ್ರೀ ಗಿರಿ ಜಗದೊಡೆಯ ಅಂತ ಪ್ರಾರ್ಥನೆ ಮಾಡಿದ್ಲು. ಸೃಷ್ಟಿಕಾಲ ಆಯಿತು, ಏಳು ಅಂತ ಪ್ರಾರ್ಥನೆ ಮಾಡಿದಾಳೆ. ಆಗ ಭಗವಂತ ಸೃಷ್ಟಿ ಮಾಡಲಿಕ್ಕೆ ಇಚ್ಛೆ ಪಟ್ಟನಂತ. ಅನಂತ ಜೀವರಾಶಿಗಳು ಭಗವಂತನ ಉದರದಲ್ಲಿದ್ದರು. ಉದರದಲ್ಲಿ ಎಲ್ಲ ಜೀವರಾಶಿಗಳನ್ನು ಪರಮಾತ್ಮ ನೋಡಿದ. ಸ್ರಕ್ಷೇ ಹಿ ಚೇತನಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಅವೇಚ್ಛನ್. ಇದು ಭಗವತ್ಪಾದರು ಹೇಳಿರುವ ಮಾತು. ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಅಮೇಚ್ಛನ್. ಜೀವರಾಶಿಗಳನ್ನು ಉದರದಲ್ಲೇ ಇಟ್ಟುಕೊಂಡ್ರೆ, ಇವರು ಸೃಷ್ಟಿಗೆ ಬರದೇ ಹೋದರೆ ಇವರು ಯಾರಿಗೂ ಕೂಡ ಅವರವರ ಸ್ವರೂಪದ ಗತಿ ಆಗಲಿಕ್ಕಿಲ್ಲ. ಸ್ವರೂಪದ ಅಭಿವ್ಯಕ್ತಿ ಆಗಬೇಕು. ಅದಾಗಬೇಕಾದ್ರೆ ಹೊರಗೆ ಬರಲೇಬೇಕು, ಸೃಷ್ಟಿಗೆ ಬರಲೇಬೇಕು.
ಸೃಷ್ಟಿ ಭಗವಂತನಿಗೆ ವಿಹಾರ ಮಾತ್ರ ಆಗಿದೆ. ದೇವರಿಗೆ ಅದು ವಿಹಾರ, ನಮಗೆಲ್ಲ ಇದು ಸಾಧನ. ಮಹಾಲಕ್ಷ್ಮಿಗೆ ಇದು ವೈಭವ. ಭೂತ್ಯಾಹ ವೈಭವಂ ಅಂತಾರೆ ಭಗವತ್ಪಾದರು. ಲಕ್ಷ್ಮಿಗೆ ವೈಭವ. ವೈಭವ ಅಂದ್ರೆ ಐಶ್ವರ್ಯ ಪ್ರಾಪ್ತಿ. ಅವಳು ತಾಯಿ ಆಗಬೇಕು, ಅವಳು ಅಜ್ಜಿ ಆಗಬೇಕು, ಅವಳು ಎಲ್ಲವೂ ಆಗಬೇಕು ಅಂತ ಭಗವಂತ ಇಷ್ಟಪಡ್ತಾನಂತ. ಹಾಗಾಗಿ ಅವಳಿಗೆ ವೈಭವ ಕೊಡಬೇಕು, ನಮಗೆಲ್ಲ ಸಾಧನ ಆಗಬೇಕು. ಹೀಗೆ ಯೋಚನೆ ಮಾಡಿ ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳುವಾಗ ಸೃಷ್ಟಿಗೆ ಇಚ್ಛೆ ಪಟ್ಟ, ಸಂಕಲ್ಪಿಸಿದ ಅಂತ ಹೇಳ್ತಾರೆ. ಇದು ಬ್ರಹ್ಮಾಂಡದ ಹೊರಗೆ, ಇನ್ನು ಬ್ರಹ್ಮಾಂಡ ಸೃಷ್ಟಿನೇ ಆಗಿರಲಿಲ್ಲ, ಹೊರಗೇನು ಸೃಷ್ಟಿನೇ ಆಗಿರಲಿಲ್ಲ. ಆಗ ಭಗವಂತ ತನ್ನ ಮೂಲ ನಾರಾಯಣ ರೂಪದಿಂದ ಮುಂದೆ ಎಲ್ಲರಿಗೂ ಮುಕ್ತಿ ಕೊಡ್ಲಿಕ್ಕೋಸ್ಕರ ಅಂತ ವಾಸುದೇವ ರೂಪದ ಅಭಿವ್ಯಕ್ತಿ ಮಾಡಿದ್ದಂತೆ. ಮೊದಲು ಭಗವಂತನ ರೂಪದ ಅಭಿವ್ಯಕ್ತಿ ವಾಸುದೇವ. ಇದನ್ನು ಪ್ರತಿಯೊಬ್ಬ ಸಾಧಕ ನೆನಪಿಟ್ಟುಕೊಳ್ಬೇಕು. ವಾಸುದೇವ ಅಂತ ಭಗವದ್ ರೂಪದ ಅಭಿವ್ಯಕ್ತಿ ಆಯಿತು. ಅವನ ಸೇವೆ ಮಾಡಲಿಕ್ಕೆ ವಾಸುದೇವನ ಪತ್ನಿಯಾಗಿ ಲಕ್ಷ್ಮಿ ಮಾಯಾ ಅಂತ ರೂಪ ತಾಳಿದ್ಲಂತೆ. ಹಾಗಾಗಿ ನಿಜ ಮುಕ್ತಿ ಪದ ಪ್ರದಾತ ಬಭ್ರೇಯ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಮ್ ಅಂತ ಭಗವತ್ಪಾದರು ಹೇಳ್ತಾರೆ. ಲಕ್ಷ್ಮಿಯ ರೂಪ ಎರಡನೇದ್ದು ಮಾಯಾ, ಭಗವಂತನ ರೂಪ ಅದು ವಾಸುದೇವ ಅಂತ ತಿಳಿಸಿದ್ದಾರೆ. ಇದು ವಾಸುದೇವ ಮಾಯಾಪತಿ, ಮೋಕ್ಷ ಕೊಡ್ಲಿಕ್ಕೋಸ್ಕರ ಅಭಿವ್ಯಕ್ತಿಯಾದದ್ದು. ಇದನ್ನು ಶುದ್ಧ ಸೃಷ್ಟಿ ಅಂತ ತಿಳಿಬೇಕು ನಾವು. ಮಾಯಾ ವಾಸುದೇವ ಇಬ್ಬರು ಅಭಿವ್ಯಕ್ತರಾದ ಮೇಲೆ ದೀಪದಿಂದ ದೀಪ ಬೆಳಗುತ್ತದೆ. ಒಂದು ದೀಪ, ಮತ್ತೊಂದು ದೀಪ, ಆ ದೀಪದಿಂದ ಮತ್ತೊಂದು, ಮಗದೊಂದು, ದೀಪಗಳು ಹೀಗೆ ಬೆಳಗ್ತಾ ಬರ್ತವೆ. ದೀಪ 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 ಅಂತ ಹೇಳ್ತಾರೆ. ಹಾಗೆ ಭಗವಂತ ಮುಂದೆ ಪ್ರಪಂಚವನ್ನು ಸಂಹಾರ ಮಾಡಲಿಕ್ಕೆ ಅಂತ ಸಂಕರ್ಷಣ ಅನ್ನೋ ರೂಪ ಅಭಿವ್ಯಕ್ತ ಮಾಡಿದ್ನಂತೆ. ಸಂಕರ್ಷಣ ರೂಪದ ಸೇವೆ ಮಾಡಲಿಕ್ಕೆ ಲಕ್ಷ್ಮಿ ಜಯ ಅಂತ ರೂಪ ತಾಳಿದ್ದು. ಜಯಾಪತಿ ಸಂಕರ್ಷಣ ಅಂತ ಆದ. ಇದು ಶುದ್ಧ ಸೃಷ್ಟಿಯಲ್ಲೇ ಸೇರಿಸ್ತಾರೆ. ಹಾಗೆ ಭಗವಂತ ಮುಂದೆಲ್ಲ ಪ್ರಪಂಚವನ್ನ ಸೃಷ್ಟಿ ಮಾಡಲಿಕ್ಕೆ ಹಾಗೂ ಸ್ಥಿತಿ ಮಾಡಲಿಕ್ಕೆ ಅಂತ ಎರಡು ರೂಪಗಳ ಅಭಿವ್ಯಕ್ತಿ ಮಾಡಿದ. ಸೃಷ್ಟಿ ಮತ್ತು ಸ್ಥಿತಿಗಾಗಿ ಭಗವದ್ ರೂಪಗಳು ಯಾವುದು? ಪ್ರದ್ಯುಮ್ನ ಹಾಗೂ ಅನಿರುದ್ಧ ಅಂತಾರೆ. ಸ್ಥಿತ್ಯೈ ಪುನಃ ಸ ಭಗವಾನ್ ಅನಿರುದ್ಧ ನಾಮ, ಇದು ಭಗವತ್ಪಾದರ ವಚನ. ಅನಿರುದ್ಧ ಸ್ಥಿತಿಯನ್ನು ಮಾಡ್ತಾನೆ, ಕೃತಿಪತಿ ಪ್ರದ್ಯುಮ್ನ ಸೃಷ್ಟಿಯನ್ನು ಮಾಡ್ತಾನೆ. ಈ ಸೃಷ್ಟಿ ಮೊದಲು ನಡೆದದ್ದು ಅಂತಾರೆ. ಹಾಗಾದರೆ ಮಾಯಾಪತಿ ವಾಸುದೇವ, ಜಯಾಪತಿ ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ, ಶಾಂತಿಪತಿ ಅನಿರುದ್ಧ, ಈ ಪಂಚರೂಪಗಳಲ್ಲಿ ಈ ನಾಲ್ಕು ರೂಪ ಚತುರ್ವಿಧ ಭಗವಂತನ ರೂಪಗಳು. ನಾರಾಯಣ ಲಕ್ಷ್ಮೀಪತಿ ಅವನನ್ನು ಸೇರಿಸ್ಕೊಂಡ್ರೆ ಇದು ಪಂಚರೂಪ ಅಂತ ಕರೀತಾರೆ. ಇದನ್ನು ಈ ಪಂಚರೂಪಗಳೇ ಸೃಷ್ಟಿಗೆ ಮೂಲ. ಹಾಗಾಗಿ ಈ ಪಂಚರೂಪ ಸೇರಿತಂತೆ ಎಲ್ಲ ಕಡೆಯಲ್ಲಿಯೂ ಕೂಡ. ಕಾಣಲ್ಲ ಅಷ್ಟೇ, ಎಲ್ಲ ಕಡೆಯಲ್ಲಿ ಸೇರಿತು. ಅದಕ್ಕೆ ಜಗತ್ತನ್ನ ಪ್ರಪಂಚ ಅಂತ ಕರೆದ್ರಂತ. ಇಲ್ಲದೆ ಇದ್ರೆ ಈ ವಿಶ್ವಕ್ಕೆ ಪ್ರಪಂಚ ಅಂತ ಯಾಕೆ ನಾಮ ಬರಬೇಕಾಗಿತ್ತು ಹೇಳ್ತು. ಪ್ರಪಂಚ, ಪಂಚ ಇಲ್ಲದೆ ಪ್ರಪಂಚ ಅಂತ ಕರೆಯೋದು ಸರಿ ಹೋಗ್ತದೆಯೇ? ಪಂಚವನ್ನ ತನ್ನ ಮೂಲವಾಗಿಟ್ಟುಕೊಂಡು ಎಲ್ಲೆಡೆಯಲ್ಲಿಯೂ ಪಂಚರೂಪದಿಂದಲೇ ಮುಂದೆ ಹೊರದ ಭಾಗ ಇದು. ಆದ್ದರಿಂದ ಇದನ್ನು ಪ್ರಪಂಚ ಅಂತ ಕರೆದು. ಎಲ್ಲಿಲ್ಲ ಪಂಚ? ಪಾಂಕ್ತಂ ವಾ ಇದಗುಂ ಸರ್ವಂ ಪಾಂಕ್ತೆ ನೈವ ಪಾಂಕ್ತಗ್ಗ ಸ್ಪೃಣೋತೀತಿ, ಇದು ವೇದದ ವಚನ. ಇದಗುಂ ಸರ್ವಂ ಪಾಂಕ್ತಂ. ಸಂಸ್ಕೃತದಲ್ಲಿ ಪಾಂಕ್ತ ಅನ್ನೋ ಶಬ್ದಕ್ಕೆ ಪಂಚ ಅಂತ ಅರ್ಥ ಇದೆ. ನಮ್ಮ ಕಡೆ ಭಾಷೆಯಲ್ಲಿ ಎಲ್ಲ ಪಾಂಕ್ತ ಆಯ್ತಾ ಅಂತ ಕೇಳ್ತಾರೆ. ಇದು ನಮ್ಮೂರಿನ ಭಾಷೆಯ ಸೊಬಗು. ಇದು ಉಪನಿಷತ್ನಲ್ಲಿ ಬಂದದ್ದು. ಪಾಂಕ್ತಂ ವಾ ಇದಗುಂ ಸರ್ವಂ. ಯಾವುದು 5ರಿಂದ ಕೂಡಿದೆಯೋ ಅದು ಪಾಂಕ್ತ. ಒಂದೊಂದು ಕಾರ್ಯ ಮಾಡುವಾಗಲೂ ಕರ್ತ ಕರ್ಮ ಅಧಿಷ್ಠಾನಂ ತಥಾ ಕರ್ತ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ 5ರಿಂದ ಎಲ್ಲ ಕಾರ್ಯಗಳು ಪೂರ್ಣಗೊಳ್ತಾವ.
ಐದಿಲ್ಲದೆ ಇದ್ರೆ ಯಾವ ಕಾರ್ಯ ಪೂರ್ಣಗೊಳ್ಳಲ್ಲ. ಹಾಗಾಗಿ ಈ ಜಗತ್ತಿನ ಮೂಲ ಕಾರಣ ಆ ಭಗವಂತ 5 ರೂಪನಾಗಿ ಜಗತ್ತಿನ ಹುಟ್ಟಿದ ಪ್ರತಿ ವಸ್ತುಗಳಲ್ಲಿಯೂ 5 ರೂಪನಾಗಿ ತಾನು ಸೇರಿದ್ದಕ್ಕೆ ಪ್ರಪಂಚವನ್ನು ಉಪನಿಷತ್ತು ಪಾಂಕ್ತಂ ವಾ ಇದಗುಂ ಸರ್ವಂ ಪಾಂಕ್ತೇ ನೈವ ಪಾಂಕ್ತಗ್ಗ ಸ್ಪೃಣೋತೀತಿ. ಈ ವೇದದ ವಚನವನ್ನು ಭಾಗವತ ವ್ಯಾಖ್ಯಾನ ಮಾಡಿ ಅನುಸಂಧಾನ ಮಾಡಿಸ್ತದೆ. ಇದು ಮಕರಂದ. ನಾವು ಹಾಕೊಳ್ಳುವ ವಸ್ತ್ರ, ಅಲ್ಲಿ ಭಗವಂತನ 5 ರೂಪಗಳಿವೆ. ನಾವು ಮಾಡುವ ಪ್ರತಿ ಕಾರ್ಯಕ್ಕೆ 5 ರೂಪಗಳ ಅನುಸಂಧಾನ ಕೊಡಲಿಕ್ಕೆ ವಿಸ್ತಾರವಾಗಿ ಬಂದದ್ದೇ ಜಗನ್ನಾಥದಾಸರ ಹರಿಕಥಾಮೃತ ಸಾರ. ವಸ್ತ್ರ ನೂಲುಗಳಿಂದ ನಿರ್ಮಾಣ ಆಗಬೇಕು. ನೂಲು ಹತ್ತಿಯಿಂದ ನಿರ್ಮಾಣ ಆಗಬೇಕು. ಹತ್ತಿಯ ಹಿಂದೆ ಅದರದೇ ಆದ ಮರ, ಬೀಜ. ಹಾಗಾದ್ರೆ ಅಲ್ಲಿಯೂ 5 ಬರ್ತದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಅರ್ಥ. ಹೀಗೆ ಪ್ರತಿ ವಸ್ತುಗಳ ಹಿಂದೆ ಭಗವಂತನ 5 ರೂಪಗಳು ಸೇರ್ತಾವೆ. ಹಾಗಾಗಿ ಜಗತ್ತು ಪ್ರಪಂಚ ಶಬ್ದದಿಂದ ಕರೆಸ್ಕೊಳ್ತದೆ ಅಂತ ಒಂದರ್ಥ. ಎರಡನೇ ಮಕರಂದ, ಈ ಜಗತ್ತನ್ನು ಭಗವಂತ ತನ್ನ 5 ರೂಪಗಳಿಂದ ಎಲ್ಲೆಡೆ ಹಾಸುಹೊಕ್ಕಾಗಿ ಸೇರ್ಕೊಳ್ಳೋ ಹಾಗೆ ಮಾಡಿದ್ದಲ್ಲದೆ ಇನ್ನೊಂದು ವಿಶೇಷ ಅಂದರೆ, ಪ್ರಪಂಚದ ಅರಿವು ನಮಗೆ ಮೂಡಬೇಕಾದ್ರೆ ಈ 5 ತಿಳಿದ್ರೆ ಎಲ್ಲ ತಿಳಿದಂತೆ ಅಂತ ಹೇಳ್ತಾರೆ. ಆ 5 ಯಾವುದು? 5 ಭೇದಗಳನ್ನು ಪಾಂಕ್ತ ಅಂತ ಕರೀತಾರೆ. ಪ್ರಪಂಚ 5 ಭೇದ. ಮೊದಲು ಭಗವಂತ, ಆ ಪರಮಾತ್ಮನಿಗೂ ಜೀವರಾದ ನಾವು, ನಮಗೂ ಇರುವಂತಹ ಭೇದ. ಇದು ಮೊದಲನೇ ಭೇದ. ಎರಡನೇದ್ದು ಜೀವರಲ್ಲೇ ಇರುವಂತಹ ಭೇದ. ಇದು ಎರಡನೇದ್ದು. ಮೂರನೇದ್ದು ಜೀವನಿಗೂ ಜಡಕ್ಕೂ ಇರುವಂತಹ ಭೇದ. ಇದು ಮೂರನೇ ಭೇದ. ನಾಲ್ಕನೇದ್ದು ಜೀವನಿಗೂ ಜಡಕ್ಕೂ ಭೇದ ಇದ್ದಂತೆ ಜಡಕ್ಕೂ ಭಗವಂತನಿಗೂ ಒಂದು ಭೇದ ಇದೆ. ಅದು ನಾಲ್ಕನೇದ್ದು. ಐದನೇದ್ದು ಜಡಗಳಲ್ಲೇ ಭೇದ ಇದೆ. ಈ 5 ಭೇದ ಈ ಜಗತ್ತನ್ನು ಎಲ್ಲೆಡೆಯಲ್ಲೂ ಆವರಿಸ್ಕೊಂಡಿದ್ದರಿಂದ ಜಗತ್ತಿನಿಂದ ಬೇರ್ಪಡಿಸ್ಲಿಕ್ಕೆ ಆಗದ್ದು. ಹಾಗಾಗಿ ಈ ಜಗತ್ತನ್ನು ಪ್ರಪಂಚ ಅಂತ ಕರೆದ್ರಂತೆ. 5 ಭೇದ ಇದೆ, ಹಾಗಾಗಿ ಪ್ರಪಂಚ. 5 ರೂಪಗಳು ಈ ಪ್ರಪಂಚದ ಹಿಂದಿದೆ, ಆದ್ದರಿಂದ ಇದು ಪ್ರಪಂಚ. ಈ 5 ನಾವು ಯಾವತ್ತೂ ಮರೀಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಭಗವಂತನ ಪಂಚರೂಪಗಳು, ಜಗತ್ತಿನಲ್ಲಿರುವ ಪಂಚಭೇದಗಳು, ಜಗತ್ತು ಈ 2ರಿಂದಲೇ ತುಂಬಿಕೊಂಡಿದೆ. ಆ ಕಾರಣವೇ ಇದು ಪ್ರಪಂಚ. ಇಂಥದ್ದನ್ನು ಸೃಷ್ಟಿ ಮಾಡುವ ಮುನ್ನವೇ ಭಗವಂತ ಇದ್ದ ಅಂತಂದಾಗ ಅವನಲ್ವೇ ಜಗತ್ತಿನ ಸೃಷ್ಟಿಕರ್ತ. ನೋಡು ನಾರದ, ಯಾರನ್ನ ಸೃಷ್ಟಿಕರ್ತ ಅಂತ ಕರಿಬೇಕು? ಯಾರು ಜಗತ್ತು ನಿರ್ಮಾಣ ಆಗೋಕ್ಕಿಂತ ಮೊದಲಿರ್ತಾನೋ ಅವನು ಜಗತ್ತಿಗೆ ಸೃಷ್ಟಿಕರ್ತ. ಜಗತ್ತು ನಿರ್ಮಾಣ ಆಗೋ ಮುನ್ನವೇ ಯಾರು ಇರಲಿಲ್ಲ, ಅವನು ಸೃಷ್ಟಿಕರ್ತ ಹೇಗಾಗ್ತಾನೆ? ನಾರದರು ಮರು ಪ್ರಶ್ನೆ ಹಾಕಿದ್ರು. ಜಗತ್ತು ನಿರ್ಮಾಣ ಆಗೋಕ್ಕಿಂತ ಮುನ್ನ ನೀವಿರ್ಲಿಲ್ವೇ ಅಂತ. ಇರಲಿಲ್ಲ. ಹಾಗಾದ್ರೆ ಎಲ್ಲಿದ್ರಿ? ನಾನು ಭಗವಂತನ ಉದರದಲ್ಲಿದ್ದೆ ಅಂತಂತಾರೆ. ಭಗವಂತನ ಉದರವನ್ನು ಆಶ್ರಯಿಸಿದ್ದೆ, ಹಾಗಾಗಿ ನಾನು ಸೃಷ್ಟಿಕರ್ತ ಅಂತ ಅನಿಸ್ಲಾರೆ ಅಂತ ಅಂದ್ಬಿಟ್ರು. ಇದೊಂದು ತತ್ವ. ವೇದಗಳು ಎಲ್ಲಿದ್ವು? ಆಕಾಶ ಎಲ್ಲಿತ್ತು? ಅವ್ಯಕ್ತ ತತ್ವ ಎಲ್ಲಿತ್ತು? ಪ್ರಕೃತಿ ಸತ್ವರಜಸ್ತಮೋ ಗುಣಗಳು ಎಲ್ಲಿದ್ವು? ಮಹತ್ತತ್ವ ಎಲ್ಲಿತ್ತು? ಇವೆಲ್ಲ ಗೊತ್ತಿದೆ ನಾರದರಿಗೆ. ಇವೆಲ್ಲಿದ್ದು? ಎಲ್ಲವೂ ಭಗವಂತನ ಉದರವನ್ನು ಆಶ್ರಯಿಸಿತ್ತು. ವೇದಗಳು, ದೇವತೆಗಳು, ಯಜ್ಞ ಯಾಗಗಳು, ತತ್ವಗಳು, ಕಾರ್ಯ ಕಾರಣ ರೂಪ ಸದಸದಾತ್ಮಕವಾದಂತಹ ತತ್ವಗಳು ಎಲ್ಲ ಪರಮಾತ್ಮನನ್ನು ಆಶ್ರಯಿಸಿತ್ತು. ಪ್ರಳಯದ ಒಂದು ಕಲ್ಪನೆ ಕೊಡ್ತಾರೆ ಉಪನಿಷತ್ತಿನಲ್ಲಿ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಇದೊಂದು ಶ್ರುತಿವಾಕ್ಯ. ನಾಸದಾಸೀತ್ ನೋ ಸದಾಸೀತ್ ತಮ ಆಸೀತ್, ಇದು ಒಂದು ಶ್ರುತಿವಾಕ್ಯ. ಇವುಗಳ ಸಾರವೇ ಭಾಗವತದ 2ನೇ ಸ್ಕಂಧ. ಸತ್ತಿರಲಿಲ್ಲ, ಅಸತ್ತಿರಲಿಲ್ಲ, ಸತ್ತಿರಲಿಲ್ಲ, ಅಸತ್ತಿರಲಿಲ್ಲ, ಒಬ್ಬನೇ ಇದ್ದ ಅಂತ ಹೇಳ್ತಾರೆ.
ಸತ್ತಿರಲಿಲ್ಲ ಅಸತ್ತಿರಲಿಲ್ಲ ಅಂದರೆ ಕಾರ್ಯಪ್ರಪಂಚ ಇರಲಿಲ್ಲ, ಕಾರಣ ಪ್ರಪಂಚ ಇರಲಿಲ್ಲ ಅಂತ ಅರ್ಥ. ಕಾರ್ಯಕಾರಣ ಪ್ರಪಂಚ ಯಾವುದೂ ವ್ಯಕ್ತವಾಗಿರಲಿಲ್ಲ. ಒಬ್ಬನಾಗಿದ್ದಂತೆ ನಾರಾಯಣ, ಅವನಿಂದ ಇದೆಲ್ಲವೂ ಬಂತು ಅಂತ ಉಪನಿಷತ್ತು ಸೃಷ್ಟಿಯ ಮುನ್ನ ಪ್ರಳಯದ ಸಮಯದಲ್ಲಿ ಇದ್ದದ್ದನ್ನು ವಿವರಣೆ ಮಾಡ್ತದೆ. ಎಲ್ಲಿವರೆಗೂ ಹೇಳ್ತಾರೆ ಅಂದರೆ, ಒಂದು ಎಲೆ, ಆ ಎಲೆ ನೀರಿನಲ್ಲಿ ತೇಲ್ತಾ ಇತ್ತಂತ. ಆ ಎಲೆಗೆ ಮರ ಇರಲಿಲ್ಲಂತ. ಎಲೆ ಇದೆ, ಮರ ಇಲ್ಲ. ಊಹಿಸ್ಕೊಳ್ಬೋದಾ? ವಾದರಾಜರು ಕೊಡು ಯುಕ್ತಿ ಮಲ್ಲಿಕೆಯ ಮಾತು. ಪತ್ರಮಾಸೀನ್ ಅಪಾದಪಃ. ಪತ್ರಮಾಸಿ, ಎಲೆ ಇತ್ತು, ಪಾದಪಃ ನ ಆಸೀತ್, ಮರ ಇರಲಿಲ್ಲ. ಎಲೆಯಲ್ಲಿ ತೇಲ್ತಾ ತೇಲ್ತಾ ಒಂದು ಮಗು ಮಲಗಿತ್ತು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ವೀರಃ ವಟಸ್ಯ ಪತ್ರಸ್ಯ ಮುಖೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಲೀಲಾಶುಕ ಅನ್ನೋ ಕವಿ ಹೇಳಿದ ಮಾತಿದು. ಲೀಲಾಶುಕ ಅಂತ ಒಬ್ಬ ಕವಿ, ಬಹಳ ದೊಡ್ಡ ಭಕ್ತ. ಆತ ಹೇಳ್ತಾನೆ, ಪ್ರಳಯ ಕಾಲದಲ್ಲಿ ಮಗು ಹೇಗೆ ಮಲಗಿತ್ತು ಅಂತ. ಕೈ ಕಮಲದಿಂದ ತನ್ನ ಪಾದ ಕಮಲದ ಹೆಬ್ಬೆರಳನ್ನ ಮುಖ ಕಮಲದಲ್ಲಿ ಹಾಕಿ ಚೀಪ್ತಾ ಇತ್ತಂತ. ಅಂಥ ಒಂದು ಮಗು ಮಲಗಿತ್ತು ಅಂತ ವರ್ಣನೆ ಮಾಡ್ತಾನೆ. ಕರಾರವಿಂದೇನ ಪದಾರವಿಂದಂ. ಹಾಗಿದ್ದ ಪ್ರಳಯ ಕಾಲದಲ್ಲಿ ಬ್ರಹ್ಮನಿರಲಿಲ್ಲ, ಶಿವನಿರಲಿಲ್ಲ ಅಂತ ಹೇಳುವಾಗ ಬ್ರಹ್ಮನನ್ನ ಶಿವನನ್ನ ಸೃಷ್ಟಿ ಸಂಹಾರ ಕರ್ತೃಗಳು ಅಂತ ಹೇಗೆ ತಿಳಿತಿ ನಾರದ ನೀನು? ಯಾರಿದ್ನೋ ಅವನು ಸೃಷ್ಟಿಕರ್ತೃವಾಗಬಲ್ಲ, ಯಾರಿರಲಿಲ್ವೋ ಅವನು ಸೃಷ್ಟಿಕರ್ತ ಹೇಗಾಗ್ತಾನೆ? ಈ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಭಗವಂತನ ಸೃಷ್ಟಿಯ ಪಾರಮ್ಯವನ್ನು, ಸೃಷ್ಟಿಕರ್ತೃತ್ವದ ಮಹಿಮೆಯನ್ನು ಅರ್ಥೈಸಿಕೊಳ್ಳಿ ಅಂತ ಬ್ರಹ್ಮದೇವರ ಬಾಯಲ್ಲಿ ಬಂದ ಉಪದೇಶ. ಇದಾದ ಮೇಲೆ ಬ್ರಹ್ಮದೇವರ ಬಾಯಲ್ಲಿ ಮತ್ತೊಂದು ವಿಷಯ ಪ್ರಸ್ತಾಪ ಆಗ್ತದೆ. ನಾವು ಯಾರೂ ಭಗವದ್ ಅನುಗ್ರಹ ಇಲ್ಲದೆ ಸಂಸಾರದಿಂದ ಮುಕ್ತಿ ಪಡಿಲಿಕ್ಕಿಲ್ಲಂತ. ಅನುಗ್ರಹದಿಂದಲೇ ಪಡಿಬೇಕು. ನಾವು ಮಾಡುವ ಕರ್ಮ ಅದು ಕೇವಲ ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತದೆ. ನಾವು ಮಾಡುವ ಕರ್ಮ ಅಂತಃಕರಣ ಶುದ್ಧಿಗೊಳಿಸಿ ಜ್ಞಾನ ತಂದು ಕೊಡುತ್ತದೆ, ಮುಕ್ತಿ ತಂದು ಕೊಡಲ್ಲ. ಅದು ಮುಕ್ತಿ ಕೊಡುವ ಶಕ್ತಿ ಕರ್ಮಕ್ಕಿಲ್ಲ. ಸರಿ, ನಾವು ಪಡೆಯುವ ಜ್ಞಾನ ಏನು ಮಾಡಬಲ್ದು? ಬಹಳ ಅಂದರೆ ನಮಗೊಂದು ರೀತಿ ಮನಸ್ಸಿನಲ್ಲಿ ಪ್ರಸನ್ನತೆ ಉಂಟು ಮಾಡುತ್ತದೆ. ಆದರೆ ಜ್ಞಾನವು ಜಡವಾದ್ದರಿಂದ ಮುಕ್ತಿ ತಂದು ಕೊಡುವುದಿಲ್ಲಂತ. ಮುಕ್ತಿ ಏನಿದ್ರೂ ಭಗವಂತನಿಂದಲೇ ಆಗಬೇಕು. ಹಾಗಾದರೆ ಜ್ಞಾನ ಯಾವುದಕ್ಕೆ? ನಮ್ಮ ಪ್ರಸನ್ನತೆಗೆ. ಅದು ಬಹಳ ಆದರೆ ಜ್ಞಾನ ದೇವರ ಅನುಗ್ರಹ ತಂದು ಕೊಡ್ತದೆ, ಅದು ಮುಕ್ತಿ ತಂದು ಕೊಡಲ್ಲಂತೆ ನೇರವಾಗಿ. ಹಾಗಾದರೆ ಮೋಕ್ಷ ಸಿಗೋದು ಯಾವುದರಿಂದ ಅಂತ ಹೇಳ್ತಾರೆ? ಪ್ರಸಾದದಿಂದಲೇ ಅಂತಾರೆ. ಯಮೇ ವೈಶವೃಣುತೆ ತೇನ ಲಭ್ಯ ತಸ್ಯೈಷಾತ್ಮ ವಿವೃಣತೆ ತನೂಂ ಸ್ವಾ. ನಾವು ಸಂಸಾರ ಬಂಧನದಿಂದ ಮುಕ್ತಿ ಪಡಿಬೇಕಾದ್ರೆ ಆ ಭಗವಂತ ನಮ್ಮನ್ನ ತನ್ನ ಭಕ್ತ ಅಂತ ನಮ್ಮ ಮೇಲೆ ಪ್ರಸನ್ನನಾಗಬೇಕಂತ. ಎಲ್ಲಿವರೆಗೂ ಆತ ಪ್ರಸನ್ನನಾಗಲ್ಲ ಅಲ್ಲಿವರೆಗೂ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಪ್ರಸನ್ನೀಕರಿಸೋದೇ ನಮ್ಮ ಸಾಧನದ ಗುರಿ ಆಗಬೇಕು ಅಂತ ಅದಕ್ಕೆ ಹಿರಿಯರೆಲ್ಲ. ನಾವು ಅವನು ಪ್ರಸನ್ನೀಕರಿಸದೆ ಹೋದರೆ ಮುಕ್ತಿ ಪಡೆಯೋದು ಹೇಗೆ? ಸರಿ, ಹಾಗಾದ್ರೆ ಅವನು ಯಾವುದರಿಂದ ಪ್ರಸನ್ನನಾಗ್ತಾನೆ ಅಂತ ಮತ್ತೆ ಪ್ರಶ್ನೆ. ಯಾವುದರಿಂದ ದೇವರು ಪ್ರಸನ್ನನಾಗ್ತಾನೆ? ಅವ್ಯಕ್ತ ಸ್ವಭಾವೋಯಂ ಸಹಸ್ರೇಣಾಪಿ ಪ್ರಯತ್ನೇನ. ಅವ್ಯಕ್ತನಾದ ಭಗವಂತನನ್ನ ಸಾವಿರಾರು ಪ್ರಯತ್ನ ಮಾಡಿದರೂ, ಜನ್ಮಗಳನ್ನು ಕಳೆದರೂ ಕೂಡ ಸುಲಭವಾಗಿ ಅವನನ್ನ ಪ್ರತ್ಯಕ್ಷೀಕರಿಸ್ಕೊಳ್ಳಿಕ್ಕೆ, ಪ್ರಸನ್ನೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಟೀಕಾಕೃತ್ಪಾದರ ಮಾತು. ಅವ್ಯಕ್ತ ಸ್ವಭಾವೋಯಂ ಪ್ರಯತ್ನ ಶತೇನಾಪಿ ಪ್ರಯತ್ನ ಸಹಸ್ರೇಣಾಪಿ ನ ಶಕ್ಯತೆ ಸಾಕ್ಷಾತ್ ಕರ್ತುಂ ಅಂತಂತಾರೆ. ಹಾಗಾದ್ರೆ ಅವನು ಪ್ರಸನ್ನನಾಗಬೇಕಾದ್ರೆ ಏನು ಮಾಡಬೇಕು? ಒಬ್ಬ ರಾಜ ಒಬ್ಬನನ್ನು ಬಂಧಿಸ್ತಾನೆ, ತಪ್ಪು ಮಾಡಿದಾನೆ ಅಂತ. ಕೈ ತುಂಬ ಸರಪಳಿಗಳನ್ನು ಹಾಕಿ ಬಂಧಿಖಾನೆಯಲ್ಲಿ ಹಾಕ್ತಾನೆ. ಅಪ್ಪಿ ತಪ್ಪಿ ರಾಜ ಯಾವಾಗ ಅವನ ಬಗ್ಗೆ ಪ್ರಸನ್ನನಾಗ್ತಾನೆ, ಆ ಕೂಡಲೇ ಅವನನ್ನು ಬಂಧಿಖಾನೆಯಿಂದ ಬಿಡಿಸ್ರಿ ಅಂತ ಹೇಳಿಬಿಡ್ತಾನೆ. ಅವನನ್ನು ಬಿಡಿಸ್ರಿ, ಸರಪಳಿ ತೆಗೆದು ಬಿಡ್ರಿ ಅಂತ.
ಅದು ಯಾವಾಗ ಬೇಕಾದರೂ ಆಗ್ಬೋದು. ಆದರೆ ರಾಜ ಪ್ರಸನ್ನನಾಗಬೇಕಷ್ಟೆ. ರಾಜನನ್ನು ಸ್ತೋತ್ರ ಮಾಡಿದರೆ, ರಾಜನ ಗುಣಗಳನ್ನು ತಿಳಿದು ಅವನನ್ನು ಶ್ಲಾಘಿಸಿದರೆ ರಾಜನ ಹೃದಯ ಕರಗಿ ಆ ನಿಗಡ ಬಂಧನದಿಂದ ಮುಕ್ತನಾಗ್ಲಿಕ್ಕೆ ಸಾಧ್ಯ ಕೈದಿ. ಲೋಕದಲ್ಲೇ ಈ ಸ್ಥಿತಿ ಇದೆ ಅಂದರೆ ಇನ್ನು ಸಂಸಾರ ಬಂಧನಕ್ಕೊಳಪಟ್ಟ ನಾವು ನೀವುಗಳೆಲ್ಲ ಯಾವುದನ್ನು ಮಾಡಿದರೆ ಪ್ರಸನ್ನನಾಗ್ತಾನೆ. ದೇವರನ್ನು ಶ್ಲಾಘಿಸೋದು ಅಂತಿಲ್ಲ, ದೇವರನ್ನು ಸ್ತುತಿಸೋದು ಅಂತಿಲ್ಲ, ಗುಣಗಾನ ಮಾಡೋದಿಲ್ಲ, ತಿಳಿಯೋದಿಲ್ಲ, ಆಸೆ ಮಾತ್ರ ಬಹಳ ಇಟ್ಕೊಂಡಿದೆ ದೇವರು ಪ್ರಸನ್ನನಾಗಲಿ ಅಂತ. ತಿಳಿಲಿಕ್ಕೆ ಒಲ್ವಿ, ಸ್ತುತಿಸ್ಲಿಕ್ಕೆ ಒಲ್ವಿ, ಪೂಜಿಸ್ಲಿಕ್ಕೆ ಒಲ್ವಿ. ಹಾಗಾದರೆ ದೇವರು ಪ್ರಸನ್ನನಾಗೋದು ಹೇಗೆ? ಅದಕ್ಕೆ ಈ ಉಪಾಯಗಳನ್ನು ಹೇಳಿದ್ರಂತೆ. ತಿಳಿಯೋದು ಅಂದ್ರೆ ಅರ್ಥ ಏನು? ನಿರಂತರ ಭಗವಂತನ ಬಗ್ಗೆ ಮಾಡುವ ಜಿಜ್ಞಾಸೆ, ಅದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರಂತೆ ಹಿರಿಯರು. ನಾವು ಮಾಡಬೇಕಾದದ್ದು ಅದನ್ನೇ ಮಾಡಬೇಕು. ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕೀಕಿದ ನೀಚಣಿಕೆಂದು ವೇದ ಭಾವಜ್ಞರು ಪೇಳ್ವರೋ ಅಂತಾರದನ್ನು. ವೇದ ಭಾವಜ್ಞರು, ಬರೀ ಭಾವಜ್ಞರಲ್ಲ, ವೇದ ಭಾವಜ್ಞರು ಪೇಳ್ವರೋ. ವೇದವನ್ನು ಚೆನ್ನಾಗಿ ಅರ್ಥ ಭಾವಜ್ಞರಾದವರು ಇದೇ ನಿಜವಾದ ದಾರಿ ಅಂತ. ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು. ನೋಡಿ, ಒಂದೊಂದೊಂದೊಂದು ಮಜಲುಗಳು. ಆವನ ಶ್ರವಣ, ಮೊದಲು ಮೆಟ್ಟಲು ಶ್ರವಣ, ಎರಡನೇ ಮೆಟ್ಲು ಮನನ, ಮೂರನೇ ಮೆಟ್ಲು ನಿಧಿಧ್ಯಾಸನ, ನಾಲ್ಕನೇದ್ದು ನಿಧಿಧ್ಯಾಸನ ಆದಮೇಲೆ ಆ ವಿಷ್ಣುವಿನ ಭಕ್ತಿ. ಆ ವಿಷ್ಣುವಿನ ಭಕ್ತಿ ಅನ್ನೋ ಮೆಟ್ಲು ದಾಟಿದ ಮೇಲೆ ಮಹಾಪ್ರಸಾದ ಆಗ್ಬೇಕಂತೆ. ಅದನ್ನು ಶಾಸ್ತ್ರಗಳು ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಆ ಮಹಾಪ್ರಸಾದ ಆದಮೇಲೆ ಕೈವಲ್ಯ ಸಿಗ್ತದೆ. ಕೈವಲ್ಯ ಹೀಗೆ ಸಿಗಲಿ ಅಂದರೆ ಹೇಗೆ ಸಾಧ್ಯ? ಕೈವಲ್ಯ ಅಂದರೆ ಮುಕ್ತಿ ಅಂತ ಅರ್ಥ. ಕೈವಲ್ಯ ಪದಕ್ಕೆ ಇದೇ ನಿಜವಾದ ಸಾಧನ ಅಂತ ತಿಳಿಸಿದ್ದಾರೆ. ಈ ಸಾಧನಗಳ ಪರಂಪರೆಯಲ್ಲಿ ಭಗವಂತನ ಪ್ರಸಾದ ಅದು ಬಹಳ ಮುಖ್ಯ. ಆ ಪ್ರಸಾದದಿಂದ ಮುಕ್ತರಾಗಬಹುದು, ಬೇರೆ ಇದರಿಂದ ಸಾಧ್ಯ ಇಲ್ಲ. ಅದೆಲ್ಲ ಅವನ ಅಧೀನ. ಜ್ಞಾನ ಜಡವಾಗಿದೆ, ಅದಕ್ಕೇನು ಮಾಡುವ ಶಕ್ತಿ ಇಲ್ಲ. ದೇವರು ಕೊಟ್ಟರೆ ಏನಾದರೂ ಅಜ್ಞಾನ ಕಳೀತದಂತೆ. ಕೆಲವರಿಗೆ ಅನಿಸ್ತದೆ ದೀಪ ಬೆಳಗಿದ ಕೂಡಲೇ ಕತ್ತಲು ಕಳೆದು ಹೋಗ್ತದೆ. ಹಾಗೆ ನಮಗೆಲ್ಲ ಶ್ರವಣ ಮಾಡ್ತಾ ಜ್ಞಾನ ಬಂದುಬಿಟ್ರೆ ತಾನಾಗೆ ನಮ್ಮ ಅಜ್ಞಾನದ ಕತ್ತಲು ಕಳೀತದೆ ಅಂತ. ಶಾಸ್ತ್ರ ಹೇಳ್ತದೆ ಕತ್ಲು ಕಳೆಯುವ ಶಕ್ತಿ ದೀಪದಲ್ಲಿಟ್ಟದ್ದು ದೇವರು ಅಂತ ಹೇಳ್ತದೆ. ಜ್ಞಾನದಲ್ಲಿ ಅಜ್ಞಾನ ಕಳೆಯುವ ಶಕ್ತಿ ದೇವರ ಅಧೀನವಾಗಿದೆ. ನಮಗೇನಾದರೂ ಇವತ್ತು ಲೋಕದ ಜಡ ಪದಾರ್ಥಗಳು ನಮ್ಮ ಆಗು ಹೋಗುಗಳನ್ನು ನೀಡ್ತಿದ್ದಾವೆ ಅಂದರೆ, ಆಗು ಹೋಗುಗಳು ನಮಗೆ ಬೇಕಾದದ್ದು ಕೊಡೋ ಶಕ್ತಿ ಅದರಲ್ಲಿ ಇದೆ ಅಂದರೆ ಅದು ಭಗವದ್ ಅಧೀನವಾಗಿ ಬಂದಿದೆ ಅಂತ. ಇದನ್ನು ಬ್ರಹ್ಮದೇವರು ಉಪದೇಶ ಮಾಡ್ತಾರೆ ನಾರದರಿಗೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ನಾನ್ಯತ್ ವಾಸುದೇವಾತ್ ಪರೋ ಅನ್ಯತ್. ಬ್ರಹ್ಮದೇವರಂತಾರೆ ನಾರದ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವ ಜೀವ ಏವ. ನೀನು ಲೋಕದಲ್ಲಿ ಕಾಣುವ ಪ್ರತಿ ವಸ್ತುಗಳು ಅವುಗಳ ಸ್ವಭಾವ ಅದು ಭಗವದ್ ಅಧೀನವಾಗಿದೆಯಪ್ಪ, ವಿಷ್ಣುವಿನ ವಾಸುದೇವನ ಅಧೀನ. ಹಾಗಾಗಿ ನಾವು ಸ್ವತಂತ್ರವಾಗಿ ಏನು ಪಡಿತೇವೆ ಅಂದ್ಕೊಂಡಿದ್ದಿ? ನಾನು ಯಾವ ಥರವ? ನನ್ನೊಳಗೇನು ಶಕ್ತಿ ಅಂಥದ್ದಿದೆ ಹೇಳು? ನನ್ನ ಕರ್ತೃತ್ವ ಏನು ನೋಡ್ಲಿಕ್ಕೆ ಸಾಧ್ಯ? ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚ ತೇನ ವಿನಾ ನ ತೃಣಮಪಿ ಚಲತಿ. ಇಷ್ಟು ಹೇರಳವಾದ ಶ್ರುತಿವಾಕ್ಯಗಳನ್ನು ಪ್ರಮಾಣವಾಗಿ ಕೊಟ್ಟು ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡ್ತಾ, ಯಾವ ಶಕ್ತಿಯೂ ಪದಾರ್ಥಗಳಲ್ಲಿ ಸ್ವರೂಪದಲ್ಲಿ ಸ್ವಭಾವದಲ್ಲಿ ತಾನಾಗೇ ಬಂದಿದೆ ಅಂತ ಭಾವಿಸ್ಬೇಡ, ಭಗವದ್ ಅಧೀನವಾಗೇ ಬಂದಿದೆ. ಈ ಅರಿವೇ ಬಹಳ ಮುಖ್ಯ ನಾರದ, ಅಪ್ಪಿ ತಪ್ಪಿ ನನ್ನನ್ನ ಅಂತ ಸೃಷ್ಟಿಕರ್ತ ಅಂತ ತಿಳಿಬೇಡ ಅಂದ್ರ. ಇದೊಂದು ಮಕರಂದ. ನಾವು ಹಾಕ್ಕೊಳ್ಳುವ ಉಡುಗೆ ತೊಡುಗೆಗಳು
ಬಳಸುವ ಭೋಗ ಸಾಮಗ್ರಿಗಳು, ತಿನ್ನುವ ದ್ರವ್ಯಗಳು, ತಿನ್ನುವ ಆಹಾರ ಪದಾರ್ಥಗಳು, ಅವುಗಳಲ್ಲೆಲ್ಲ ಒಂದೊಂದು ಶಕ್ತಿ ಇದೆ. ಆಹಾರದಲ್ಲಿ 2 ಶಕ್ತಿ, ತೃಪ್ತಿಜನಕತ್ವ, ಹಾಗೆ ಹಸಿವೆ ನೀಗಿಸೋದು, ಕ್ಷುತ್ ನಿವಾರಕತ್ವ. ನೀರು ಕುಡಿದ್ರೆ ನೀರಡಿಕೆ ತಣಿತದೆ, ನೀರು ಕುಡಿದ್ರೆ ತೃಪ್ತಿ ಆಗ್ತದೆ. ಆ ತೃಪ್ತಿ ನೀರಡಿಕೆ ಹೋಗಿಸಿದ್ದು ಈ ಶಕ್ತಿ ಯಾರಿಂದ ಬಂತು? ಆಹಾರ ಸೇವಿಸಿದರೆ ಆಹಾರದಿಂದ ಹಸಿವೆ ನೀಗ್ತದೆ, ಸಾಕಪ್ಪ ಅಂತ ಅಲಂಬುದ್ಧಿ ಬರ್ತದೆ. ಆ 2 ಶಕ್ತಿ ಆ ಆಹಾರ ಪದಾರ್ಥದಲ್ಲಿ ಇಟ್ಟವನು ಯಾರು? ಸೂರ್ಯನಲ್ಲಿ ಬೆಳುವ ಪ್ರಕಾಶದಿಂದ ಕತ್ತಲು ಕಳೀತದೆ. ಕತ್ತಲು ಕಳೆಯುವ ಸೂರ್ಯನ ಶಕ್ತಿ ಯಾರಿಂದ ಬಂದದ್ದು? ಜಗದ್ಭಾಸಯತೆ ಸರ್ವಂ, ಜಗದ್ಭಾಸಯತೆ ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಆದಿತ್ಯ ಬೆಳಗುತ್ತಾನೆ ಅಂದರೆ ನಾನು ಒಳಗಿದ್ದು ಬೆಳಗಿದ್ದಕ್ಕೆ ಬೆಳಗುತ್ತಾನಷ್ಟೆ. ಹಾಗಾದರೆ ಬೆಳಗಿಸುವ ಶಕ್ತಿ ನನ್ನಿಂದ ಅಲ್ವೇ ಅಂತಾನೆ ಅರ್ಜುನನಿಗೆ ಕೃಷ್ಣ. ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ. ಚಂದ್ರ ಕಿರಣಗಳಿಂದ ತಂಪೆರಿತಾನೆ ಅಂದರೆ ನಾನು ಒಳಗಿದ್ದೇನೆ ಅಂತ ತಂಪೆರಿತಾನೆ ಅಂತ. ಯಚ್ಚಾಗ್ನೌ, ಮನೆಗಳಲ್ಲಿ ಅಗ್ನಿ ಉರಿತದೆ, ಅಡಿಗೆ ತಯಾರಾಗ್ತದೆ ಅಂದರೆ ನಾನು ಅಗ್ನಿಯಲ್ಲಿದ್ದೇನೆ ಅಂತ ದಹನ ಮಾಡ್ತಾನೆ. ಹೀಗೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಈ ಮಾತುಗಳನ್ನೆಲ್ಲ ಒಳಗೊಂಡೇ ಬ್ರಹ್ಮದೇವರು ಇದು ಯಾವುದು ನಮ್ಮ ಅಧೀನ ಅಲ್ಲ, ಇದೆಲ್ಲ ಭಗವಂತನ ಅಧೀನ ಅನ್ನೋ ತತ್ವವನ್ನು ನಾರದರಿಗೆ ಉಪದೇಶ ಮಾಡ್ತಾನೆ. ಈ ತತ್ವ ಸದಾ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಈ ಪ್ರಮಾಣಗಳಿಂದ ಸಿದ್ಧವಾದ ಈ ಪ್ರಮೇಯ ತಿಳುವಳಿಕೆ ಇರಬೇಕು. ಯಾವುದು ನಮ್ಮ ಅಧೀನ ಅಲ್ಲ. ದೀಪ ಕತ್ತಲು ಕಳಿಲಿಕ್ಕೂ ದೇವರ ಅಧೀನ ಅಂದರೆ ಯೋಚನೆ ಮಾಡಿ, ಇನ್ನೇನು ಉಳಿತು? ಹಾಗಾಗಿ ಭಗವದ ಅಧೀನ ಅಂತ ತಿಳಿ. ಶಿವ ಸಂಹಾರ ಮಾಡೋದು ಪರಮಾತ್ಮ ಒಳಗಿದ್ದು ಮಾಡಿಸ್ತಾನೆ ಅಂತ ತಿಳಿ ಅಂತಂದ್ರು. ಇದು 2ನೇ ಸ್ಕಂದದಲ್ಲಿ ನಾವು ತಿಳಿಬೇಕಾದ ಒಂದು ಮಕರಂದದ ವಿಷಯ. ಇನ್ನು ಮುಂದೆ 3ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಕರ್ದಮ ದೇವಹೂತಿಯರ ಸಂವಾದ ನಡೀತದೆ. ದೇವಹೂತಿಯ ಮಗನಾಗಿ ಕಪಿಲ ಅಂತ ಭಗವಂತ ಅವತಾರ ಮಾಡಿದ. ಕಪಿಲ ನಾಮಕ ಶ್ರೀಹರಿ ತಾಯಿ ದೇವಹೂತಿಯ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾನೆ. ಅವಳ ಪ್ರಶ್ನೆ ಅಷ್ಟು ಸ್ವರಸವಾದ ಪ್ರಶ್ನೆ, ಅದಕ್ಕೆ ದೇವರೇ ಉತ್ತರ ಕೊಟ್ಟು ಲೋಕಕ್ಕೆಲ್ಲ ಕ್ಷೇಮ ಉಂಟು ಮಾಡ್ತಾನೆ. ಏನು ಪ್ರಶ್ನೆ ಮಾಡಿದ್ಲು? ಮನುಷ್ಯನ ಸಂಸಾರ ಬಂಧನ ಮುಕ್ತನಾಗಬೇಕಾದ್ರೆ, ಅಂದ್ರೆ ಅದರಿಂದ ಕಳೆದುಕೊಂಡು ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ಲಂತವ್ರು. ಇಂದ್ರಿಯಗಳನ್ನು ತೃಪ್ತಿಪಡಿಸೋದು ಸರಿಯಲ್ಲ, ಶರೀರವನ್ನು ಭೋಗದ ಲಾಲಸೆಯಲ್ಲಿ ಮುಳುಗಿಸೋದು ಸರಿಯಲ್ಲ, ನಾನು ಮುಕ್ತಳಾಗಬೇಕು ಅಂತ ಅವಳಿಗೆ ಮನಸ್ಸಿನಲ್ಲಿ ಆಸೆ ಬಂತು. ಅದಕ್ಕೆ ಕೇಳಿದ್ಲು ಈ ಪ್ರಶ್ನೆಯನ್ನು ಕಪಿಲನನ್ನು ಕುರಿತು. ಕಪಿಲ ಉವಾಚ, ಕಪಿಲ ಕೊಟ್ಟ ಒಂದೊಂದು ಉತ್ತರ ಅದು ಭಾಗವತದಲ್ಲಿ ಬರ್ತದಲ್ಲ. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ. ನಮ್ಮ ಮನಸ್ಸು ಭೌತಿಕ ವಿಷಯಗಳ ಕಡೆಯಲ್ಲೆಲ್ಲ ಹೋರಾಡಿ ತಣಿಸ್ತದಂತ. ಅದಕ್ಕೆ ಬೇಡವೋ ಬೇಕೋ ಅಂತ ನಮಗೂ ಗೊತ್ತಿಲ್ಲ, ಅಂತೂ ಅದು ಹೋರಾಡಿ ಬರ್ತದೆ. ಚೇತಃ ಖಲ್ವಸ್ಯ ಬಂಧಾಯ. ಮನುಷ್ಯನ ಮನಸ್ಸು 4 ಥರ ಇರ್ತದೆ. ಅದರಲ್ಲಿ ಚೇತಃ ಅಂತ ಒಂದು ಮನಸ್ಸಿನ ಪ್ರಭೇದ ಹೇಳ್ತಾರೆ. ಆ ಮನಸ್ಸು ಎಲ್ಲ ಕಡೆಯಲ್ಲೂ ಓಡಾಡ್ತದೆ. ಗುಣ ಪದಾರ್ಥಗಳಲ್ಲಿ ಒಂದು ಕಡೆ ಹೋಗಲ್ಲ ಅಂತದು, ಭಗವಂತನ ಕಡೆ ಮಾತ್ರ ಹೋಗಲ್ಲ. ಗುಣೇಶು ಸಕ್ತಂ ಬಂಧಾಯ ತೇಷ್ವಸಕ್ತಂ ಹಿ ಮುಕ್ತಯೇ. ಎಷ್ಟು ಗುಣ ಪದಾರ್ಥಗಳ ಕಡೆ ಹೋರಾಡ್ತದೆ ನೋಡಿ, ವಿಚಿತ್ರವಾಗಿ ಹೋರಾಡ್ತದೆ. ರೂಪದ ಕಡೆ ಹೋಗ್ತದೆ, ರಸದ ಕಡೆ ಹೋಗ್ತದೆ, ಹಾಗೆ ಗಂಧದ ಕಡೆ ಹೋಗ್ತದೆ, ಎಲ್ಲ ಕಡೆ ಹೋಗ್ತದೆ. ಆದರೆ ಅವುಗಳನ್ನೆಲ್ಲ ಕೊಟ್ಟ ಭಗವಂತನ ಕಡೆ ಮಾತ್ರ ಅದು ಹೋಗಲ್ಲ. ಹಾಸ್ಯಕ್ಕೆ ಅಂತ ಒಬ್ರು ಕತೆ ಹೇಳಿದ್ದು ನೆನಪಾಗ್ತದೆ. ಒಬ್ಬಳು ಹೆಣ್ಮಗಳಿಗೆ ಆಗ್ತಾನೆ ಮದುವೆ ಆಗಿ ಕೆಲವು ವರ್ಷ ಕಳೆದಿತ್ತು, ಬಹಳ ಏನಲ್ಲ. ವಾರ್ಷಿಕೋತ್ಸವ, ವಿವಾಹ ವಾರ್ಷಿಕೋತ್ಸವಕ್ಕೆ ಗಂಡ ಬಹಳ ಹಠ ಮಾಡಿದ್ಲಲ್ಲ ಅಂತ ಒಂದು ಮೂಗುತಿ ತಂದು ಕೊಟ್ಟಿದ್ನಂತೆ. ಅದು ವಜ್ರದ ಮೂಗುತಿ. ಅವಳು ಮೂಗಿನಲ್ಲಿ ಹಾಕ್ಕೊಂಡು ಅದನ್ನು ಓಣಿಯಲ್ಲೆಲ್ಲ ಓಡಾಡ್ತಿದ್ಲಂತೆ.
ಓಣಿಯಲ್ಲಿ ಹೋಗೋದು, ತೋರಿಸೋದು, ಹೇಗಿದೆ ನೋಡು ಹೇಗಿದೆ ನೋಡು ಅಂತಿದ್ಲು. ಎಲ್ಲರೂ ಹೊಗಳ್ತಿದ್ರು, ಭಾಳ ಚಂದದ ಭಾಳ ಚಂದದ. ಆ ಓಣಿಯಲ್ಲಿ ಒಬ್ಬಳು ಹಿರಿ ವಯಸ್ಸಿನವಳು ಒಬ್ಳು ಮುದುಕಿದ್ಲು. ಅವಳಿಗೆ ತೋರಿಸ್ಲಿಕ್ಕೆ ಹೋದ್ಲಂತೆ. ನೋಡು ನನ್ನ ಮೂಗುತಿ ಹೇಗಿದೆ ಅಜ್ಜಿ, ನಮ್ಮ ಗಂಡ ಕೊಡಿಸಿದಾನೆ ಅಂತ. ಅಲ್ಲ, ಮೂಗುತಿ ಕೊಡಿಸಿದ ಗಂಡ ಅಂತ ಊರು ತುಂಬ ತೋರಿಸ್ಕೊಂಡ್ಬರ್ತಿದ್ದಿ, ಆ ಮೂಗು ಕೊಟ್ಟವನು ಎಲ್ಲಿದ್ದಾನೆ ನಂಗೆ ತೋರಿಸು ಅಂತ ಹೇಳಿದ್ಲ. ಮೂಗೇ ಕೊಡದೇ ಇದ್ರೆ ಮೂಗುತಿ ಎಲ್ಲಿಡ್ತಿದ್ದಿ ಹೇಳು. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಎಲ್ಲ ಭೌತಿಕ ವಿಷಯಗಳನ್ನು ಕೊಟ್ಟವ, ಅನುಭವಿಸ್ಲಿಕ್ಕೆ ಅಂತ ದೇಹ ಕೊಟ್ಟವ, ಇಂದ್ರಿಯಗಳನ್ನು ಕೊಟ್ಟವ, ಯಾರೂ ಅಂತ ಅರಿಲಿಲ್ಲ. ಭೌತಿಕ ವಿಷಯಗಳ ಲಾಲಸೆ ಮಾತ್ರ ಬಿಡಲಿಲ್ಲ. ಇದೇ ನೋಡು ನಮಗೆ ಬಂಧನಕ್ಕೆ ಕಾರಣ ಅಂತಾನೆ. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ಮನುಷ್ಯ ಮುಕ್ತನಾಗಲಿಕ್ಕೆ ಪರಮಾತ್ಮ ಬಿಟ್ಟು ಮತ್ತೊಂದು ದಾರಿ ಇಲ್ಲ. ಮನಸ್ಸು ಕಾರಣ. ಭೌತಿಕ ವಿಷಯಗಳ ಲಾಲಸೆಗೆ ಬಿದ್ದರೆ ಬಂಧನ ಅಂತ ಹೇಳ್ತಾನೆ. ಇದೊಂದು ತತ್ವ ತಿಳಿಬೇಕಾದದ್ದು. ಇನ್ನೊಂದು, ಮನಸ್ಸು ಭಗವಂತನ ಕಡೆಗೆ ಯಾವಾಗಲೂ ಇರೋ ಹಾಗೆ ನಾವು ಮಾಡ್ಕೊಳ್ಳೋದು ಹೇಗೆ? ಕಪಿಲನಿಗೆ ಇದು ಗೊತ್ತಿರಲಿಲ್ಲವೇನು? ಮನಸ್ಸು ಹೀಗೆ ವ್ಯಾವೃತ್ತ ಆಗ್ತದೆ, ಈ ಕಡೆ ಹೋಗ್ತದೆ ಅಂತ ಗೊತ್ತು. ಅದಕ್ಕೆ ಕಪಿಲ ಹೇಳ್ತಾನೆ, ಸಜ್ಜನರ ಸಂಘದಲ್ಲಿ ಯಾವಾಗಲೂ ಇರು ಅಂತಂತ. ಸತ್ಸಮಾಗಮ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. 100 ವರ್ಷ ಆಯುಷ್ಯ ಪಡ್ಕೊಂಡು ಬಂದರು, ಒಂದು ಕ್ಷಣವೂ ಸಜ್ಜನರ ಸಮಾಗಮ ಮಾಡಲಿಲ್ಲ ಅಂದರೆ 100 ವರ್ಷ ವ್ಯರ್ಥ ಅಂತ. 100 ವರ್ಷ ವ್ಯರ್ಥ. 10 ವರ್ಷ ಆಯುಷ್ಯ ಪಡ್ಕೊಂಡು ಬಂದಿದ್ದಾನೆ, ಒಂದು ಕ್ಷಣ ಸಜ್ಜನರ ಸಮಾಗಮ ಮಾಡಿದ್ದಾನೆ ಅಂದರೆ 10 ವರ್ಷ ಸಾರ್ಥಕ. ಎಂಥ ಮಾತು! ಹಾಗಾಗಿ ಮನುಷ್ಯನಿಗೆ ಸತ್ಸಮಾಗಮದಷ್ಟು ದೊಡ್ಡ ಸಾಧನೆ ಮತ್ತೊಂದಿಲ್ಲ. ನಾವಾಗಿ ಪ್ರಯತ್ನಪಟ್ಟು ಸಮಯಾವಕಾಶ ಇಡಬೇಕು ಅಂತಾರೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಹಿಂದೆ ಆಗಿ ಹೋದ ಎಲ್ಲ ಜ್ಞಾನಿಗಳಿಗೂ ಸಜ್ಜನರ ಸಂಘದ ಫಲವಾಗೇನೆ ಅವರಿಗೆ ದೇವರ ಕಣ್ಣಂತ. ಪ್ರಹ್ಲಾದರಾಜರು ಅಸುರ ಬಾಲಕರೆಲ್ಲ ಪ್ರಶ್ನಿಸುವಾಗ ಈ ಪ್ರಶ್ನೆ ಕೇಳಿದ್ರಂತ. ಅವರು ಉತ್ತರ ಹೇಳ್ತಾರೆ ಪ್ರಹ್ಲಾದರಾಜರು. ಪ್ರಹ್ಲಾದ, ನಮ್ಮ ಜೊತೆಗೆ ಹುಟ್ಟಿದ್ದಿ, ನಮ್ಮ ಜೊತೆಗೆ ಬೆಳೀತಾ ಇದ್ದಿ, ನಮ್ಮೊಟ್ಟಿಗೆ ಕೂಡಿದ್ದಿ, ಆಟ ಆಡ್ತಿದ್ದಿ, ಎಲ್ಲ ಮಾಡ್ತಿದ್ದ ನಿನಗೆ ಮಾತ್ರ ಇಷ್ಟು ದಿವ್ಯವಾದ ತಿಳುವಳಿಕೆ ಬಂತ ಹೇಗೆ ಅಂತ ಕೇಳಿದ್ರಂತವ್ರು. ಯಾಕಂದರೆ ನೀನೇನು ಹೆಚ್ಚಿನವನಲ್ಲ ನಮಗಿಂತ. ನಾವು ಒಬ್ಬ ಅಸುರನ ಮನೇಲಿ ಹುಟ್ಟಿದ್ವಿ, ನೀನು ಒಬ್ಬ ಅಸುರನ ಮನೆಯಲ್ಲಿ ಹುಟ್ಟಿದ್ವಿ. ಆದರೆ ನಮ್ಮದೇ ಬೇರೆ ಇದೆ, ನಿಮ್ಮದೇ ಬೇರೆ ಇಲ್ಲೆಲ್ಲ ಯಾಕೆ ಅಂತ ಈ ಕುತೂಹಲ ಬಂತು. ಅದಕ್ಕೆ ಅಸುರ ಬಾಲಕರ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ನನಗೀ ತಿಳುವಳಿಕೆ ಯಾಕೆ ಬಂತು ಅಂದರೆ, ಮಹೀಯಸಾಂ ಪಾದರಜೋಭಿಷೇಕಾತ್. ಪ್ರಹ್ಲಾದರಾಜರು ಉತ್ತರ ಕೊಡುವ ಮಾತು. ನಾನು ಹಿಂದಿನ ಜನ್ಮದಲ್ಲಿ ನಾರದರಂಥ ಮಹಾತ್ಮರ ಪಾದದ ಧೂಳಿಯನ್ನು ಅಭಿಷೇಕ ಮಾಡಿಸ್ಕೊಂಡೆ, ಅದಕ್ಕೆ ಬಂತು ಅಂತಂದಂತೆ. ಮಹೀಯಸಾಂ ಪಾದರಜೋಭಿಷೇಕಾತ್. ಪಾದರಜೋ ಅಭಿಷೇಕಾತ್. ಮಹಾತ್ಮರ ಪಾದದ ಧೂಳು ನನ್ನ ಮೇಲೆ ಬಿತ್ತು, ಅಭಿಷೇಕ ಆಯಿತು, ಅದಕ್ಕೆ ನನಗೆ ಈ ತಿಳುವಳಿಕೆ ಬಂತು ಅಂತ ಹೇಳ್ತಾನೆ ಪ್ರಹ್ಲಾದ. ಇದರಿಂದಲಾದರೂ ಅರ್ಥ ಆಗ್ತದೆ ಸತ್ಸಮಾಗಮ, ಸತ್ಸಂಗ ಎಷ್ಟು ಮನುಷ್ಯನ ಮೇಲೆ ಪರಿಣಾಮ ಬೀರ್ತದೆ. ಅದು ಭಾಗವತದ ಧರ್ಮ. ಸತ್ಸಮಾಗಮ ಅನ್ನೋದು ಅದನ್ನು ಕಪಿಲನಾಮಕ ಭಗವಂತ ತಾಯಿಗೆ ಉಪದೇಶ ಮಾಡಿದ. ಮತ್ತೊಂದು ಹೇಳ್ತಾನೆ, ದೇವರಲ್ಲಿ ಮಾಡುವ ಭಕ್ತಿ ಯಾವತ್ತೂ ಫಲದ ಆಸೆಯಿಂದ ಕೂಡಿರಬಾರ್ದು. ಫಲ 2 ರೀತಿಯಾದದ್ದು. ಇಹಲೋಕದಲ್ಲಿ ಬಾಳಿ ಬದುಕಿ ಒಂದಿಷ್ಟು ಸುಖಭೋಗ ಅನುಭವಿಸಲಿಕ್ಕೆ ಅಂತ ಬಯಸ್ತೇವಲ್ಲ, ಅದು ಒಂದು ಫಲನೇ. ಆದರೆ ಕೇವಲ ಇಹಲೋಕದ ಯೋಚನೆ ಮಾಡದೆ ಪರಲೋಕದಲ್ಲಿ ಮೋಕ್ಷ ಇದೆ, ಅದಕ್ಕಾಗಿ ಮಾಡಬೇಕಾದ ಸಂಪಾದನೆ, ಅದು ಭಕ್ತಿ, ಜ್ಞಾನ, ವೈರಾಗ್ಯಗಳದ್ದು. ಅದರ ಬಗ್ಗೆ ದೇವರನ್ನು ಪ್ರಾರ್ಥನೆ ಮಾಡೋದಿದೆ ಅಲ್ಲ, ಅದು ಒಂದು ಫಲದ ಅಪೇಕ್ಷೆ. ಯಾವ ಫಲ ಅಪೇಕ್ಷೆ ಬೇಡ ಅಂತ ಹೇಳ್ತದೆ ಭಾಗವತ. ಕಪಿಲ ಹೇಳ್ತಾನೆ, ಅಹೈತುಕ್ಯ ವ್ಯವಹಿತ ಭಕ್ತಿ ಸಿದ್ಧೇರ್ ಗರೀಯಸಿ ಅಂತ ಭಾಗವತ. ಅಹೈತುಕ್ಯ ವ್ಯವಹಿತ ಅಂದರೆ ಇಂಥ ಒಂದು ಲೋಕದಲ್ಲಿ ಹೇತು ಇಟ್ಟುಕೊಂಡು ದೇವರಲ್ಲಿ ಭಕ್ತಿ ಮಾಡಬಾರ್ದು.
ನಿರ್ಹೇತುಕವಾದ ಭಕ್ತಿ. ಅಂದರೆ ಬರೀ ಭೂಮಿಯಲ್ಲಿ ಇರುವ ವಸ್ತುಗಳ ಬಗ್ಗೆ ನಾವು ಯೋಚಿಸಿಯೇ ದೇವರನ್ನು ಪ್ರಾರ್ಥಿಸಬಾರ್ದಂತ. ಅದಕ್ಕೆ ಕಾರಣನೂ ಹೇಳ್ತಾರೆ. ನಾವು ಬೇಡ ಅಂದ್ರೂ ನಾವು ಅನುಭವಿಸಬೇಕಾದ ಭೋಗ್ಯ ವಸ್ತುಗಳು ನಮ್ಮ ಹತ್ರ ಬಂದೇ ಬರ್ತಾವಂತ. ಅದಕ್ಕೆ ಉದಾಹರಣೆ ಕೊಟ್ಟರು ಸಾರೋದ್ಧಾರಕಾರರು. ಅದು ಹೇಗೆ ಅಂದರೆ, ನೀವು ಬೇಡ ಅಂದ್ರೂ ನಿಮ್ಮ ಹತ್ರ ದುಃಖ ಹೇಗೆ ಬರ್ತದೋ ಹಾಗೆ ಅಂದ್ರು ಅವರು. ಎಷ್ಟು ಕ್ಯಾಲ್ಕುಲೇಟೆಡ್ ಆಗಿದ್ದಾರೆ ನೋಡಿ ಸಾರೋದ್ಧಾರಕಾರರು, ಬಹಳ ವಿಶೇಷ ಅವರು. ಮನುಷ್ಯ ಭೂಮಿಗೆ ಬಂದಾಗ ಭಾರಿ ಆಲೋಚನೆ ಮಾಡ್ತಾನೆ, ನಾನು ಪ್ರಯತ್ನ ಪಟ್ಟು ಈ ಸುಖ ಪಡೆದೆ ಅಂತ ಅಂತಿರ್ತಾನೆ. ಅದಕ್ಕೆ ಆರಣ್ಯಕಾಚಾರ್ಯ ಅಂತಾರೆ, ಪ್ರಯತ್ನ ಪಟ್ಟು ದುಃಖ ಪಡೆದೆಯಾ ಅಂತ ಕೇಳ್ತಾರೆ. ಪ್ರಯತ್ನ ಪಟ್ಟ್ಯ ದುಃಖ ಪಡೆಯುವಾಗ ಇಲ್ಲ ಅಂತಂತಾನೆ. ಹಾಗಾದ್ರೆ ಸುಖವು ಪ್ರಯತ್ನ ಪಟ್ಟು ಬಂದದ್ದಲ್ಲ ಅಂತ ನೆನಪಿಟ್ಟುಕೊಂತಾರೆ. ಭೂಮಿ ಹೆಂಗಿದೆ, ಬರುವ ಮುನ್ನವೇ ವ್ಯಕ್ತಿ ಪುಣ್ಯ ಪಾಪಗಳನ್ನು ಇಟ್ಟುಕೊಂಡೇ ಬಂದಿರ್ತಾನೆ ಅಂತ ಉಪನಿಷತ್ ಹೇಳ್ತದೆ. ಹಾಗಾದ್ರೆ ಪುಣ್ಯ ಪಾಪದ ಫಲವಾಗಿ ಸುಖ ದುಃಖಗಳು ಕೂಡ ಅಪ್ರಯತ್ನವಾಗಿ ಸಿಗುತ್ತಿರ್ತವೆ. ನೀನೇನು ಪ್ರಯತ್ನ ಪಟ್ಟು ಪಡೆದಾಗಾಯ್ತು. ಪ್ರಯತ್ನ ಪಟ್ಟು ಪಡಿಬೇಕಾದದ್ದು ಬೇರೆನೇ ಇದೆ ಅಂತಂತಾರೆ. ಈ ತತ್ವ ತಿಳಿಬೇಕಲ್ಲ ಮನುಷ್ಯ. ಸಜ್ಜನರ ಸಂಘದಲ್ಲಿ ಪ್ರಯತ್ನ ಪಟ್ಟು ಸೇರ್ಕೊ. ದೇವರಲ್ಲಿ ಮಾಡುವ ಭಕ್ತಿಯ ಹಿಂದೆ ಪ್ರಯತ್ನ ಪಟ್ಟು ಮಾಡು, ಆದರೆ ಫಲದ ಆಸೆಯಿಂದ ಮಾಡಬೇಡ. ಯಾಕೆ ಅಂದರೆ ಸಿಗಬೇಕಾದ ಫಲ ನಿನಗೆ ಸಿಗ್ತಿರ್ತದೆ, ಇಹಲೋಕದ ಭೋಗ್ಯ ವಸ್ತು. ಹಾಗಾದ್ರೆ ಸಿಗಲೇಬೇಕಾದದ್ದು ಅಂತ ಯಾವುದನ್ನಿಟ್ಟುಗೋ, ಮೋಕ್ಷ, ವೈರಾಗ್ಯ, ಜ್ಞಾನವನ್ನಿಟ್ಟುಗೋ, ಅದಕ್ಕಾಗಿ ಮಾಡು. ಅದು ನಿರ್ವ್ಯಾಜವಾದ ಭಕ್ತಿ ಅಂತ ಹೇಳಿ ಆಗ್ತದೆ. ಇಂಥ ಭಕ್ತಿ ಮಾಡು ಅಂತ ದೇವಹೂತಿಗೆ ಕಪಿಲ ನಾಮಕ ಪರಮಾತ್ಮ ಅಪ್ಪಣೆ ಮಾಡ್ತಾನೆ ಅಂತಿದೆ ಭಾಗವತ. ಇದು ಒಂದು ಅಂಶ. ಮತ್ತೊಂದು ಅಂಶ, ಭಗವಂತನ ಧ್ಯಾನ ಮಾಡುವ ಪ್ರಯತ್ನ ಮಾಡಬೇಕು. ಧ್ಯಾನದಲ್ಲಿ ರತನಾದವನಿಗೆ ಸಕಲ ದುಃಖಗಳ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ದೇಹದ ರೋಗಗಳು ಹೋಗ್ತಾವೆ, ಮನಸ್ಸಿನ ಚಿಂತೆ ಹೋಗ್ತವೆ. ಎರಡಿದೆ, ಆಧಿ, ಇನ್ನೊಂದು ವ್ಯಾಧಿ. ಸಂಸ್ಕೃತದಲ್ಲಿ ವ್ಯಾಧಿ ಅಂದರೆ ಶರೀರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಹೆಸರು. ಆಧಿ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ. ಆಧಿವ್ಯಾಧಿ ನಿವಾರಣೆ ನಾಶ ಆಗಬೇಕಾದ್ರೆ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ಬೇಕಂತ. ದೇಹದೊಳಗೆ ಅನುಭವ ಆಗ್ತದೆ, ಮನಸ್ಸಿನಲ್ಲಿ ಅನುಭವ ಆಗ್ತದೆ. ನಾನು ಮಾಡೋ ಧ್ಯಾನ ನನ್ನ ದೇಹದ ರೋಗ ಹ್ಯಾಕೆ ಪರಿಹಾರ ಮಾಡ್ತು ಅಂತ ದೇವರ ಅನುಭವ ಕೊಡ್ಲಿಕ್ಕೆ ಶುರು ಮಾಡ್ತಾನಂತ. ಆದರೆ ಧ್ಯಾನ ಮಾಡೋ ಪ್ರಯತ್ನ ಮಾಡಬೇಕು. ಮನುಷ್ಯ ಧ್ಯಾನಕ್ಕೆ ಇಳಿಯಲ್ಲ, ಅಂತರ್ಮುಖನಾಗಲ್ಲ, ಹೊರಗಡೆ ಬಾಹ್ಯ ಮುಖನಾಗ್ತಾನೆ ಯಾವಾಗಲೂ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ ಅದು ಭಾಗವತದ ಮಾತನ್ನೇ ಅನುವಾದ ಮಾಡ್ತಾರೆ. ಒಳಗಿರೋ ದೇವರನ್ನೇ ಕಾಣ್ತಾ ಇಲ್ಲ ಅಂದರೆ ಹೊರಗಿಂದನ್ನೆಲ್ಲ ಕಂಡ್ರು ನೀನು ಕುರುಡನೇ ಅಪ್ಪ ಅಂತಂತಾರೆ. ಒಳಗಿರೋ ದೇವರ ಕಥೆ ಕೇಳಲ್ಲ ಅಂದರೆ ಆ ಕಥೆ ಕೇಳದೇ ಇರೋ ನಿನ್ನ ಕಿವಿಗಳು ಬೆಟ್ಟ ಗುಡ್ಡಗಳ ಗುಹೆ ಅಪ್ಪ ಅಂತಾರವ್ರು. ಅವನ ಪ್ರೀತಿಗಾಗಿ, ಅವನ ದರ್ಶನಕ್ಕಾಗಿ ನಿನ್ನ ಕಾಲು ತೀರ್ಥಕ್ಷೇತ್ರಗಳಿಗೆ ಹೋಗಲ್ಲ ಅಂದರೆ ಅದು ಕಾಲಲ್ಲ, ಅದು ಮೋಟ್ ಮರಗಳು ಅಂತ ಕರೀತಾರೆ. ಅದು ಮೋಟ್ ಮರ ಯಾಕೆ ಬೇಕದು ಸುಮ್ಮನೆ ಇಟ್ಕೊಂಡು ಏನು ಮಾಡ್ತೀಯ? ಅರೇ ಕೊಟ್ಟ ಕೈಗಳನ್ನು ಒಳಗಿರೋ ಭಗವಂತನ ಪ್ರೀತಿಗಾಗಿ ಆರಾಧನೆ ಮಾಡಲಿಕ್ಕೆ ಅಂತ ಉಪಯೋಗಿಸ್ಲಿಲ್ಲ ಪೂಜೆಗೆ ಅಂದರೆ ಅದು ಕೈಗಳಲ್ಲ, ಅದು ಹೆಣದ ಕೈ ಅಂತ ಕರೀತಾರೆ. ಶಾವೋ ಕರೋ, ಹೆಣದ ಕೈ. ಅದು ಬಂಗಾರದ ಕಡಗ ಹಾಕ್ಕೊಂಡ್ರು ಅದು ಹೆಣದ ಕೈಯೇ ಆಗ್ತದಲ್ಲಪ್ಪ. ಬಾಗಿಲಿಲ್ಲಲ್ಲ ತಲೆ ನಿಂದು, ಬಾಗಿಲೇ ಇಲ್ಲ ತಲೆ ಅವನಿಗೆ. ಭಾರ ಪರಂ ಪಟ್ಟ ಕಿರೀಟ ಜುಷ್ಟಂ. ಯಾಕೆ ಹಾಕ್ಕೊಂಡಿದ್ದಿ ಬಂಗಾರದ ಕಿರೀಟ ತಲೆಗೆ? ಅದು ಸುಮ್ಮನೆ ಭಾರ. ಬಾಗಬೇಕಾದವನಿಗೆ ಬಾಗಿಲಿ ಅಂತ ಭಾರ ಹಾಕಿದ್ದ ತಲೆ ಮೇಲೆ, ಬಾಗಿಲೇ ಇಲ್ಲಲ್ಲ ನೀನು ಅಂತ. ಕಿರೀಟ ಭಾರ, ಕಡಗಗಳೆಲ್ಲ ಹೆಣದ ಕೈಗೆ ಹಾಕಿದಂತೆ. ಕೈಗಳು ಮೋಟ್ ಮರಗಳ, ಕಾಲುಗಳು ಮೋಟ್ ಮರಗಳು, ಕಣ್ಣು ನವಿಲುಗೆರೆಯ ಗಣ್ಣು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭಾಗವತದಲ್ಲಿ. ನವಿಲುಗೆರೆಯ ಗಣ್ಣಂತೆ, ದೇವರನ್ನು ಒಳಗಡೆ ಕಾಣಲಿಲ್ಲ ಅಂದರೆ ನವಿಲುಗೆರೆಯ ಗಣ್ಣು. ಹೀಗೆಲ್ಲ ನಿಂದಿಸಿ ಭಾಗವತ ಒಂದ್ಸಲಿಯಾದರೂ ಭಗವಂತನನ್ನು ಹೃದಯದಲ್ಲಿ ಧ್ಯಾನ ಮಾಡು ಅಂತ ನಮಗೆ ಕರೆ ಕೊಡುತ್ತದೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಟ್ಯಂ. ಆ ಪಾದದಿಂದಾದ ಮಹಿಮೆ, ಪಾದದಿಂದ ಉದಿಸಿದ ಗಂಗೆಯನ್ನು ಶಿವ ಹೊತ್ತು ನಿರ್ಮಲನಾದಂಥ ಚರಿತ್ರೆ, ಪಾದಸ್ಪರ್ಶದಿಂದ ಕಲ್ಲಾದ ಅಹಲ್ಯೆ
ಪುನಶ್ಚೇತನಗೊಂಡ ಚರಿತ್ರೆ. ಪಾದವೇ ಅಯೋಧ್ಯೆಯ ರಾಜ್ಯವನ್ನು ಆಳಿತು ಭರತನ ಮೂಲಕ ಅಂತನೋ ಚರಿತ್ರೆ. ಪಾದವೇ ಅಲ್ವೇ ತ್ರಿವಿಕ್ರಮನಾದಾಗ ಬ್ರಹ್ಮಾಂಡ ಕಟಾಹವನ್ನೇ ಸ್ಫೋಟ ಮಾಡಿತು. ಈ ಪಾದಕ್ಕಿಂತ ಇನ್ನೊಂದು ಮಹಿಮೆವಿರೋ ಪಾದ ಇನ್ಯಾವುದಿದೆ? ಅದಕ್ಕಿಂತ ಪಾವನ ಪಾದ ಯಾವುದು? ಎಂಥ ಪಾವನ ಪಾದವೋ ಅಂತ ಪಾದದ ಮಹಿಮೆಯನ್ನು ವರ್ಣಿಸ್ತಾರೆ. ಪಾದ ಚಿಂತನೆ ಮಾಡಿದ್ರೇ ನಮ್ಮ ಮುಕ್ತಿ. ಭಾಗವತದಲ್ಲಿ ಅನೇಕ ಬಾರಿ ಹೇಳೋದು ಇದನ್ನೇ, ಪಾದ ಚಿಂತನೆ ಮಾಡ್ರಿ ಅಂತಂತಾರೆ. 11ನೇ ಸ್ಕಂದದಲ್ಲೂ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ, ಪಾದ ಧ್ಯಾನ ಮಾಡಿ. ಅದಕ್ಕೆ ಶ್ರೀಪಾದ ಅಂತ ಹೆಸರು. ಶ್ರೀಪಾದ ಅಂತ ಭಗವಂತನ ಪಾದಕ್ಕೆ ಶ್ರೀಪಾದ. ಸಂಪತ್ತು ಕೊಡ್ತದೆ ಆದ್ದರಿಂದ ಶ್ರೀಪಾದ, ಜ್ಞಾನ ಕೊಡ್ತದೆ ಆದ್ದರಿಂದ ಅದು ಶ್ರೀಪಾದ ಅಂತ ಹೇಳ್ತಾರೆ ಹಿರಿಯರು. ಆ ಪಾದಾಂಬುಜೋಪಾಸನ ಆಗಬೇಕು. ಪಾದದ ಮೇಲ್ಭಾಗದಲ್ಲಿರುವ ಪ್ರಪದ, ಅದು ತಾಂಬೇಲ್ನಂತಿದೆ, ಅದನ್ನು ಧ್ಯಾನ ಮಾಡಬೇಕು. ಪಾದದ ಮುಂಭಾಗಗಳಲ್ಲಿ ಸೂರ್ಯರಿಗೆ ಹೋಲುವ ಕಿರಣಗಳನ್ನು ಹೊರಹೊಮ್ಮುವ ನಖಗಳು, ಆ ನಖಗಳಿಂದ ಆದ ಮಹಿಮೆ, ಅದನ್ನು ಧ್ಯಾನ ಮಾಡಬೇಕಂತ. ಆ ಮೇಲ್ಭಾಗ, ಪ್ರಪದಕ್ಕಿಂತ ಮೇಲ್ಭಾಗಕ್ಕೆ ಸ್ವಲ್ಪ ಕೆಳಭಾಗ ಗುಲ್ಫಗಳು, ಅವು ಯಾವುದು ಹೊರ ಬಂದಿಲ್ಲ, ಭಗವಂತನ ಗುಲ್ಫವು ಪೂಜೆಯಾಮಿ, ಗುಲ್ಫಗಳ ಧ್ಯಾನ ಮಾಡಬೇಕು. ಅದರ ಮೇಲ್ಭಾಗ ಮೊಣಕಾಲು. ಕಣ್ಣರಳಿಸಿ ಬೇಸರಗೊಳ್ಳದೆ ಸದಾ ತನ್ನ ಕೈ ಕಮಲಗಳಿಂದ ಸೇವಿಸ್ತಾಳೆ ಮಹಾಲಕ್ಷ್ಮಿ ಜಗಜ್ಜನನಿ. ಅಂತಹ ಆ ಮೊಣಕಾಲುಗಳನ್ನು ಧ್ಯಾನ ಮಾಡಬೇಕು. ಮಂಡಿ ಮೇಲ್ಭಾಗ ಸತ್ವಯುತವಾದ ಭಗವಂತನ ತೊಡೆಗಳು, ದೇವರು ಉಟ್ಟಂತಹ ಪೀತಾಂಬರ, ಜಘನ ಪ್ರದೇಶ, ತೆಳುವಾದ ಉದರದ ಮಧ್ಯದಲ್ಲಿರುವ ನಾಭಿ, ಮಡುವಿನಂತಿರುವ ನಾಭಿಯಲ್ಲಿಂದ ಹೊರಹೊಮ್ಮಿದ ಕಮಲ ಅರಳಿದೆ 14 ದಳದ್ದು, ಅಲ್ಲಿ ಚತುರ್ಮುಖನ ಸೃಷ್ಟಿಯಾಗಿದೆ ಅಂತ ಧ್ಯಾನ ಮಾಡಬೇಕು. ನಾಭಿಯ ಮೇಲ್ಭಾಗದಲ್ಲಿರುವ ತ್ರಿವಳಿಗಳು, ಆ ತ್ರಿವಳಿಗಳ ಮೇಲ್ಭಾಗದಲ್ಲಿ ಶ್ರೀವತ್ಸ ಅನ್ನೋ ಚಿಹ್ನೆಯಲ್ಲಿ ಮಹಾಲಕ್ಷ್ಮಿ ಸನ್ನಿಹಿತಳಾಗಿದ್ದಾಳೆ. ಅವಳು ನಮ್ಮ ಮೇಲೆ ಕೃಪಾದೃಷ್ಟಿ ಹರಿಸ್ತಾಳೆ ಅಂತ ಧ್ಯಾನ ಮಾಡಬೇಕು. ವಿಶಾಲವಾದ ವಕ್ಷಸ್ಥಳ, ದಷ್ಟಪುಷ್ಟವಾಗಿದೆ. ಸಜ್ಜನರ ಮೇಲೆ ಕರುಣೆ ಎಷ್ಟು ವಿಶಾಲವಾಗಿದೆ ಅಂತ ತೋರಲಿಕ್ಕೆ ಭಗವಂತನ ಎದೆನೇ ವಿಶಾಲ ಆಗಿದೆ ಅಂತ. ಅನೇಕ ಹಾರಗಳು, ಮುತ್ತು, ರತ್ನ, ಪಚ್ಚೆ, ಹವಳ, ಅವುಗಳಿಂದ ಖಚಿತವಾದ ಪದಕಗಳು, ಅದನ್ನು ದೇಹದ ಮೇಲೆ ಧರಿಸಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಆ ಭಗವಂತನ ಭುಜಗಳ ಪರಾಕ್ರಮ ಅದ್ಭುತ. ಅಲ್ಲಿ ಧರಿಸಿದ ನಾಗಾಭರಣ, ಅದು ಆನೆ ಸೊಂಡಿಲ್ನಂತಿದೆ ಅಂತೆ. ಕೈ ಎರಡೂ ಭಗವಂತನ ಹಸ್ತಗಳಲ್ಲಿ ಸೂರ್ಯನಷ್ಟು ಪ್ರಭೆ ಬರ್ತದೆ. ಹಿಂದೆ 2 ಮುಂದೆ 2, ಒಟ್ಟು 4 ಕೈಗಳು. ಅದಕ್ಕೆ ಚತುರ್ಭುಜ. ಶಂಖ, ಚಕ್ರ, ಗದ, ಪದ್ಮಗಳನ್ನು ಭಗವಂತ ಧರಿಸಿದಾನೆ ಅಂತ ಅವನ ಆಯುಧಗಳನ್ನು ಧ್ಯಾನ ಮಾಡಬೇಕು. ಕೈಗಳಿಗೆ ಹಾಕಿದಂತಹ ತೋಳು ಅಂಗದ ಅಂತ ಕರೀತಾರೆ. ಅಂಗದಗಳನ್ನು ಧ್ಯಾನ ಮಾಡಬೇಕು. ಬೆರಳುಗಳಿಗೆ ತೊಟ್ಟಂತಹ ಉಂಗುರಗಳನ್ನು ತಿಳಿಬೇಕು. ಕೈಗಳಲ್ಲಿ ಅಭಯಹಸ್ತ, ಕೆಲವು ರೂಪಗಳಲ್ಲಿ ಅಭಯಹಸ್ತ, ಕೆಲವು ರೂಪಗಳಲ್ಲಿ ಗದ, ಕೆಲವು ರೂಪಗಳಲ್ಲಿ ವರಪ್ರದ, ವರಮುದ್ರೆ, ಅಭಯಮುದ್ರೆ, ಖಡ್ಗ ಮುದ್ರೆ, ಖಡ್ಗ ಆಯುಧ, ಕಮಲ, ಕೆಲವೊಮ್ಮೆ ಶಂಖ, ಚಕ್ರ. ಹೀಗೆ ಭಗವಂತನ ಆಯುಧಗಳನ್ನು ಧ್ಯಾನ ಮಾಡಬೇಕಂತ. ಆ ಪರಮಾತ್ಮನ ಕಂಠ ಶಂಖಕ್ಕೆ ಹೋಲ್ತದಂತೆ. ಕಂಠದ ಕೆಳಭಾಗದಲ್ಲಿ 12 ಸೂರ್ಯರನ್ನು ಹೋಲುವ ಕೌಸ್ತುಭ ಅನ್ನೋ ಮಣಿ ಬೆಳಗುತ್ತಾ ಇದೆ. ಬ್ರಹ್ಮದೇವರು ಅದರ ಅಭಿಮಾನಿಗಳಾಗಿದ್ದಾರಂತೆ. ಆ ಕೌಸ್ತುಭ ಮಣಿಯ ಬೆಳಕು ಎಲ್ಲೆಡೆ ದಿಕ್ಕನ್ನು ಬೆಳಗುತ್ತಾ ಇದೆ ಅಂತ ಧ್ಯಾನ ಮಾಡಬೇಕು. ಕಂಠದಲ್ಲಿರುವ ತ್ರಿವಳಿಗಳು, ಆ ತ್ರಿವಳಿಗಳು 3 ರೇಖೆಗಳನ್ನು ಚಿಂತನೆ ಮಾಡಿಸ್ತದೆ. ಅದರ ಮೇಲ್ಭಾಗ ಅನಂತ ಚಂದ್ರರ ಲಾವಣ್ಯವನ್ನು ಧಿಕ್ಕರಿಸುವಂಥ ಮುಖಾರವಿಂದ, ಅದನ್ನು ಧ್ಯಾನ ಮಾಡಬೇಕು. ಮುಖದಲ್ಲಿ ಪರಮಾತ್ಮನ ಮಂದಹಾಸ, ಆ ಮಂದಹಾಸ ಬೀರುವ ಕೆಳತುಟಿ ಮೇಲ್ತುಟಿ, ಮೊಗ್ಗಿನಂತೆ ಅದ್ಭುತವಾಗಿ ಜೋಡಿಸಿದ ದಂತಪಂಕ್ತಿಗಳು, ಸಂಪಿಗೆ ಅಂತಿರುವ ನಾಸಿಕೆಯ ಮೇಲ್ಭಾಗದಲ್ಲಿ ಹುಬ್ಬು ಬಿಲ್ಲಿನಂತೆ ಬಾಗಿದೆ. ಕಪ್ಪಾದ ಪರಮಾತ್ಮನ ಹುಬ್ಬುಗಳು, ಆ ಹುಬ್ಬಿಗೆ ತಕ್ಕ ಕಿವಿಗಳಂತೆ, ಅದು ಚಕ್ಕುಲಿಯಂತೆ ದುಂಡಾಗಿದೆ ಅಂತ ಧ್ಯಾನ ಮಾಡಬೇಕು. ಕಿವಿಗಳ ಕೆಳಭಾಗದಲ್ಲಿ ಮೀನಿನ ಆಕಾರದ ಮಕರ ಕುಂಡಲ, ಮಕರ ಅಂದರೆ ಮೀನು, ಮೀನಿನ ಆಕಾರದ ಕುಂಡಲಗಳನ್ನು ಪರಮಾತ್ಮ ಧರಿಸಿದಾನೆ ಅಂತ ಧ್ಯಾನ ಮಾಡಬೇಕು. ಆ ಮೂಗಿಗೆ ಸರಿಯಾಗಿ ಕಣ್ಣು, ಕಣ್ಣಿಗೆ ಸರಿಯಾಗಿ ಹುಬ್ಬಿನ ಕೆಳಭಾಗದ ಕಮಲದಂತೆ ಅರಳಿದ ಕಣ್ಣುಗಳು. ಪುಂಡರೀಕಾಕ್ಷ ಅಂತ ದೇವರನ್ನು ಕರೀತಾರೆ.
ಆ ಪುಂಡರೀಕದಂತೆ ಕಣ್ಣಿನ ಆ ಪರಮಾತ್ಮನ ಹೊಳಪು, ಆ ಕಣ್ಣಿನಲ್ಲಿ ಸದಾ ನೀರು ತುಂಬಿರ್ತದಂತೆ, ಅದು ಕೃಪಾರಸ. ಆ ಕೃಪಾರಸ ನನ್ನ ಮೇಲೆ ಹರಿಸ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕಂತೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೇ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಆಯತಾಭ್ಯಾಂ ಅರಳಿದ ವಿಶಾಲವಾದ ಕಮಲದಂತಿರುವ ತಂಪಾದ ಕೃಪಾರಸವನ್ನು ಹರಸಪ್ಪ ನನ್ನ ಮೇಲೆ ಅಂತ ಪ್ರಾರ್ಥನೆ ಮಾಡಬೇಕಂತ. ಅಂಥ ಕಣ್ಣಿನ ನೋಟ, ಮಂದಹಾಸ, ಕಿವಿಗಳಲ್ಲಿಟ್ಟ ಆ ಮಕರ ಕುಂಡಲ, ಇದೇ ಭಗವಂತನ ಮುಖಾರವಿಂದ. ಕಪೋಲಗಳು ಕರ್ಪೂರದಂತಿದ್ದಾವಂತೆ. ಆ ಪರಮಾತ್ಮನ ಕಪೋಲಗಳಿಗೆ ಮಕರ ಕುಂಡಲಗಳು ಸ್ಪರ್ಶ ಆಗ್ತಾ ಇರ್ತಾವ ಆವಾಗ ಚಂಚಲವ. ದಿಕ್ಕುಗಳನ್ನೆಲ್ಲ ಬೆಳಗುವ ಕಾಂತಿ ಮಕರ ಕುಂಡಲಗಳಲ್ಲಿ ಬರ್ತದೆ. ವಿಶಾಲವಾದ ಹಣೆಯಲ್ಲಿಟ್ಟ ಕೆಂಪಾದ ತಿಲಕದ ಸ್ವಲ್ಪ ಮೇಲ್ಭಾಗದಲ್ಲಿ ಭಗವಂತನ ಗುಂಗುರು ಕೂದಲುಗಳು, ಅದು ವಿಶಾಲವಾಗಿ ಕೂದಲು ದಟ್ಟ ನೀಳವಾಗಿ ಹರಡಿವೆ. ಆ ಕೂದಲು ಹರಡಿದ್ರೂ ಭಗವಂತ ಬಂಗಾರದ ಕಿರೀಟ ಬೇರೆ ಧರಿಸಿದ್ದಾನೆ, ಲಕ್ಷ್ಮಿ ಇಟ್ಟಿದ್ದಾಳಂತೆ. ಅಲ್ಲಿ ವಜ್ರ ರತ್ನ ಎಲ್ಲ ಖಚಿತಗೊಳಿಸಿದಾಳೆ. ಆ ಎಲ್ಲ ಕಿರೀಟದಲ್ಲಿರುವ ಕಾಂತಿ ಮತ್ತೆ ಜಗತ್ತನ್ನು ಬೆಳಗುತ್ತಾ ಇದೆ. ಇಷ್ಟನ್ನ ಧ್ಯಾನ ಮಾಡು ಅಂತ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಡ್ಯಂ. ನೋಡಿ, ಪಾದದಿಂದ ಆರಂಭ ಮಾಡಿ ಮಸ್ತಕದವರೆಗೂ ಭಗವಂತ ಹೃದಯದಲ್ಲಿ ಹೇಗಿದ್ದಾನೆ ಇದನ್ನು ಧ್ಯಾನ ಮಾಡು ಅಮ್ಮ. ನಾ ಸಿಗದೇ ಇರ್ತೇನಾ ಅಂತ ಕೇಳಿದ್ದ. ಧ್ಯಾನ ಮಾಡಿ, ನಾನು ಸಿಗದೇ ಇರ್ತೇನಾ ಅಂತ ಕೇಳ್ತಾನೆ. ಹೀಗೆ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಧ್ಯಾನ ಯೋಗವನ್ನು ಹೇಳ್ತಾನೆ. ಭಕ್ತಿಯೋಗ, ಧ್ಯಾನ ಯೋಗ, ಸಜ್ಜನರ ಸಂಘ ಸಮಾಗಮದ ವಿಶೇಷತೆ. ಮನಸ್ಸು ಭಗವಂತನೆಡೆಗೆ ಯಾವಾಗಲೂ ಇರಬೇಕಾದದ್ದು. ಈ ತತ್ವಗಳನ್ನು ಒಳಗೊಂಡು ಭಾಗವತ 3ನೇ ಸ್ಕಂಧ ಬರ್ತದೆ. ಮತ್ತೊಂದು ಮಾತು, ವೈರಾಗ್ಯ ಯೋಗ. ಭಗವಂತನಲ್ಲಿ ಇಷ್ಟು ಆಳವಾಗಿ ಮನಸ್ಸು ಹೋಗಬೇಕಾದ್ರೆ ಧ್ಯಾನ ಮಾಡುವಾಗ ದೇಹದ ಮೇಲೆ ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲ ಅಂತಾದವನಿಗೆ ಮನಸ್ಸು ಆಳವಾಗಿ ದೇವರನ್ನು ಕಾಣಲಿಕ್ಕಾಗಲ್ಲ. ನಾವು ಈ ಕಡೆಯಲ್ಲೆಲ್ಲ ಆದರ ಮಾಡಿ ಒಳಗಡೆ ದೇವರ ಹತ್ರನೂ ಆದರ ಮಾಡ್ತೇವೆ ಅಂದ್ರೆ ಆಗಲ್ಲ ಅಂತಾರೆ. ನಹಿ ಅನ್ಯತ್ರ ಆದರವತಃ ಅತ್ರ ಆದರಹ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಜಯತೀರ್ಥರ ಮಾತು ಅನುಭವಕ್ಕೆ ಬರ್ತದೆ. ಬೇರೆ ಎಲ್ಲ ಕಡೆಯಲ್ಲಿ ಆದರ. ಒಂದು ಉದಾಹರಣೆ ಕೊಡ್ರಿ ಅಂದ್ರು ಮೊನ್ನೆ ಯಾರೋ ಒಬ್ರು. ಮೊಬೈಲ್ನಲ್ಲೇ ಆದರ ಇದ್ರೆ ಜಗತ್ತಿನಲ್ಲಿ ಆದರ ಬರೋದು ಹೆಂಗೆ? ಇದಕ್ಕಿಂತ ಬೇರೆ ಉದಾಹರಣೆನೇ ಬೇಕಾಗಿಲ್ಲ. ಸದಾ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀನಿ, ಎಲ್ಲ ನನ್ನ ಆದರ ಅದರಲ್ಲೇ ಇದೆ. ಬೇರೆ ಕಡೆಯಲ್ಲೆಲ್ಲ ಆದರ ಬರಲಿ ಅಂದರೆ ದೆವ್ವನೂ ನೋಡಲ್ಲ ನಾವು, ಅದೇ ಹೆದರಿ ಬಿಡುತ್ತದೆ ನಮ್ಮನ್ನು ನೋಡಿ. ಹಂಗಾಗಿದೆ. ಇನ್ನು ದೇವರೇನು ನೋಡ್ಬೇಕು ನಮ್ಮನ್ನ? ಎಂಥ ಸ್ಥಿತಿ. ನಹಿ ಅನ್ಯತ್ರ ಆದರವತಃ ಯೋಹಿ ಯತ್ರ ಆದರವಾನ್ ವಿದ್ಯಮಾನಮಪಿ ತದ್ವಸ್ತು ತಸ್ಯ ಸ್ಫುರತಿ ನಹಿ ಅನ್ಯತ್ರ ಆದರವತ ಸ್ಫುರತಿ ಅಂತಾರೆ ಜಯತೀರ್ಥ. ಯಾರಿಗೆ ಯಾವ ವಿಷಯದಲ್ಲಿ ಆದರ ಇದೆ ಅಲ್ಲೇ ಇದ್ದ ವಸ್ತು ಅವನಿಗೆ ತೋರ್ತದಂತೆ. ಬೇರೆ ಕಡೆಯಲ್ಲಿ ಆದರ ಇದ್ರೆ ಇಲ್ಲಿದ್ದ ಆ ವಸ್ತು ಅವನಿಗೆ ತೋರಲ್ಲ ಅಂತಾರೆ ಟೀಕಾರಾಯರು. ನಮ್ಮೊಳಗೆ ಇದ್ದಾನೆ, ನಮ್ಮೊಟ್ಟಿಗೆ ಇದ್ದಾನೆ, ಬಿಂಬನಾಗಿದ್ದಾನೆ, ಪ್ರತಿಬಿಂಬರಾಗಿದ್ದೇವೆ. ಅವ ಚಲಿಸಿದ್ರೆ ನಾವು ಚಲಿಸ್ತೇವೆ, ಆದರೆ ಅವನ ಬಗ್ಗೆ ಆದರ ಇಲ್ಲ. ಬೇರೆ ಕಡೆಯಲ್ಲಿ ಆದರ ಹೋಗ್ತಾ ಇಲ್ಲ. ಅಲ್ಲಿ ಬೇರೆ ಕಡೆ ಆದರ ಹಾಕಿ ಇಲ್ಲಿ ಆದರ ಬರ್ತಾ ಇಲ್ಲ ಅಂತ ನೀನು ವ್ಯಥೆ ಪಟ್ರೆ ಹೆಂಗಪ್ಪ? ಅದಕ್ಕೆ ವೈರಾಗ್ಯ ಬೇಕು. ಭಗವಂತನಲ್ಲಿ ಆದರ ಮೂಡಬೇಕಾದ್ರೆ ವೈರಾಗ್ಯ. ಹಾಗಾಗಿ ಕಪಿಲನಾಮಕ ಭಗವಂತ ವೈರಾಗ್ಯವನ್ನು ಉಪದೇಶ ಮಾಡ್ತಾನೆ. ವೈರಾಗ್ಯದ ಬಗ್ಗೆ ಭಾಗವತದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬರ್ತದೆ. ಇಲ್ಲಿ ಪ್ರಮುಖವಾಗಿ ಬಂದದ್ದು ದೇಹಾಭಿಮಾನ ಬಿಡ್ಲಿ ಅಂತ. ಮನುಷ್ಯನಿಗೆ ಅತಿಯಾದ ದೇಹಾಭಿಮಾನ ಒಳ್ಳೆಯದಲ್ಲ. ದೇಹ ಕರ್ಣಧಾರಾಯತ. ಕರ್ಣಧಾರ. ಒಂದು ನದಿ ದಾಟಲಿಕ್ಕೆ ದೋಣಿ ಬೇಕು, ಮರದ ದೋಣಿ. ದಾಟಿದ ಮೇಲೆ ಮರದ ದೋಣಿ ಅವಶ್ಯಕತೆ ಇರಲ್ಲ, ಅಲ್ಲೇ ಇಡಬೇಕದನ್ನು. ಬಹಳ ಚೆನ್ನಾಗಿದೆ ಅಂತ ಶೋಕೇಸ್ನಲ್ಲಿ ಇಡ್ಲಿಕ್ಕಾಗ್ತದೆಯೇ? ಹಾಗೆ ದೇಹ ಅನ್ನೋದು ಸಂಸಾರದ ಪ್ರವಾಹ ದಾಟಲಿಕ್ಕೆ ಬೇಕಷ್ಟೆ. ಇದು ಮರದ್ದೇ. ಮರದ ದೋಣಿ ದಡದಲ್ಲಿದ್ದರೂ ಪಾಚಿಗಡ್ತದೆ, ನೀರಿನಲ್ಲಿದ್ದರೂ ಪಾಚಿಗಡ್ತದೆ.
ಅಂತೂ ಇಂತೂ ಅದು ಪಾಚಿ ಗಟ್ಟಿ, ಅದು ಇಂದಲ್ಲ ನಾಳೆ ನಾಶ ಆಗಿ ಹೋಗೇ ಹೋಗ್ತದೆ. ಮನೆಗೆ ತಂದಿಟ್ಕೊಂಡ್ರೂ ನಾಶ ಆಗ್ತದೆ. ಹಾಗೆ ನಮ್ಮ ದೇಹ ಅನ್ನೋದು ದೋಣಿ ಇದ್ದ ಹಾಗೆ. ಇದ್ರ ಹುಟ್ಟೆ ತಾಯಿ ಗರ್ಭಚೀಲದಲ್ಲಿ ಆಯಿತು. ಅದು ಮಲಮೂತ್ರಗಳ ಬಾವಿ. ಅಲ್ಲಿ ನಾವೆಲ್ಲ ಈ ದೇಹ ಪಡೆಯುವಾಗ ಮಲಗಿದ್ದಂತೆ. ಕ್ರಿಮಿ ಕೀಟಗಳೆಲ್ಲ ತಿಂದು ತೇಗ್ತಾವಂತೆ ನಮ್ಮನ್ನ. ಕಫ, ಮಲಮೂತ್ರಗಳ ಜೊತೆಗೆ ಕಫ ಇದೆ, ರಕ್ತ ಇದೆ, ಮಾಂಸ ಇದೆ, ಕೀವಿದೆ, ಅಲ್ಲೆಲ್ಲ ಬೆಳೆದು ಬಂದ ದೇಹ. ಈ ದೇಹ ಎಷ್ಟು ಸುಂದರವಾಗಿ ಕಾಣುತ್ತದೆ, ಎಷ್ಟು ಸುಂದರವಾಗಿ ಕಾಣುತ್ತದೆ ಅಂತ ಭ್ರಮಿಸಿದ್ರು ಇಂದಲ್ಲ ನಾಳೆ ಮತ್ತೆ ಅದು ಹೋಗೋದು ಅಲ್ಲಿಗೇನೆ. ಸ್ಮಶಾನಕ್ಕೇ ಹೋಗ್ತದೆ, ಭಸ್ಮವೇ ಆಗ್ತದೆ, ಭಸ್ಮವೇ ಆಗ್ತದೆ. ಆದರೂ ಈ ದೇಹದ ಮೇಲೆ ಅಭಿಮಾನ ಮಾಡ್ತದೆ. ಇದಕ್ಕಿಂತ ಭ್ರಮೆ ಯಾವುದಿದೆ? ಹಾಗಾಗಿ ದೇಹದ ಮೇಲೆ ಅತಿಯಾದ ಭ್ರಮೆ ಮಾಡಬೇಡ, ಅಭಿಮಾನ ಮಾಡಬೇಡ. ಹೀಗೆ ವಿಸ್ತಾರವಾಗಿ ವೈರಾಗ್ಯ ಯೋಗವನ್ನ ಭಗವಂತ ಉಪದೇಶ ಮಾಡ್ತಾನೆ. ಇದು ದೇವಹೂತಿಗೆ ಹೇಳಿತ್ತು. ಇಂಥ ತತ್ವಗಳನ್ನೆಲ್ಲ ತಿಳಿತಾಳೆ. ಲೋಕದಲ್ಲಿರೋದು ಪರತಂತ್ರ, ಸ್ವತಂತ್ರ ಅಂತ ತತ್ವಗಳು ಎರಡೇ. ಅದರಲ್ಲಿ ಸ್ವತಂತ್ರ ತತ್ವ ಅಂದರೆ ಭಗವಂತ ಮಾತ್ರ. ಅವನಿಗೆ ಅಧೀನವಾದದ್ರಿಂದ ಉಳಿದೆಲ್ಲ ಪ್ರಕೃತಿ ಪರತಂತ್ರ ತತ್ವ ಅಂತ. ಹೀಗೆ ತತ್ವ ಸಂಖ್ಯಾನ, ವೈರಾಗ್ಯದ ಉಪದೇಶ, ಭಕ್ತಿಯ ಮಹಿಮೆ, ಧ್ಯಾನದ ವಿಶೇಷತೆ, ಸತ್ಸಂಗದ ಮಹತ್ವ, ಇಂಥ ಮಕರಂದಗಳ ಉಪದೇಶವನ್ನ 3ನೇ ಸ್ಕಂಧದಲ್ಲಿ ಉಪದೇಶ ಮಾಡ್ತಾನೆ ಕಪಿಲ. ಅವನ ಉಪದೇಶ ಕೇಳಿ ಕೊನೆಗೆ ದೇವಹೂತಿ ತಾಯಿ ಅತ್ಯಂತ ಶ್ರದ್ಧೆಯಿಂದ ಅವಳೇ ನದಿಯಾಗಿ ಹರಿದು ಬಿಟ್ಲಂತ. ನದಿಯಾಗಿ ಹರಿತಾಳೆ ಅಂತಿದೆ ದೇವಹೂತಿ. ಯೈರ ಮನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇರ್ ಮತಮಾತ್ಮ ಯೋಗ ಗುಹ್ಯಂ ಭಗವತಿ ಕೃತಧೀ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. 3ನೇ ಸ್ಕಂದದ ಕೊನೆ ಶ್ಲೋಕ ಇದು. ಯಾರು ಕಪಿಲಗೀತೆಯನ್ನು ಶ್ರವಣ ಮಾಡ್ತಾರೆ ಅವರಿಗೆ ಸ್ವತಃ ಭಗವಂತ ದೇವಹೂತಿಯಂತೆ ಅನುಗ್ರಹ ಮಾಡ್ತಾನೆ. ಹಾಗೆ ಕೃತಜ್ಞತಾ ಬುದ್ಧಿ ಹುಟ್ಟಿಸ್ತಾನೆ. ದೇವರಿಗೆ ದಿನನಿತ್ಯ ಕೃತಜ್ಞತೆ ಸಲ್ಲಿಸ್ಬೇಕೋ ಬೇಡ? ಎಂಥ ದೇಹ ಕೊಟ್ಟಿದಿ, ಎಷ್ಟು ಬುದ್ಧಿಶಕ್ತಿ ಕೊಟ್ಟಿದಿ, ಎಷ್ಟು ಆಲೋಚನೆ ಮಾಡುವ ಅವಕಾಶ, ಎಂಥ ಪ್ರಪಂಚ ನನಗಾಗಿ ಅಂತ ಮಾಡಿಕೊಟ್ಟಿದ್ದಿ ಸಾಧನಕ್ಕೆ, ನಿನಗೆ ಕೃತಜ್ಞತೆ ಅಂತ ಕೃತಜ್ಞತಾ ಸಲ್ಲಿಸ್ಬೇಕಲ್ಲ. ಆ ಭಾವ ಕಪಿಲಗೀತೆಯನ್ನು ಕೇಳಿದಾಗ ಬರ್ತದಂತೆ. ಕಾರಣ ತಾಯಿಗೆ ಮಗನಾದವನು ಮಾಡಬೇಕಾದ ಕೃತಜ್ಞತಾ ಸಮರ್ಪಣೆ ಅಂತ. ನೋಡಿ, ಕಪಿಲ ನಾಮಕ ಭಗವಂತ ತಾಯಿಗೆ ಉಪದೇಶ ಮಾಡಿ ತಾನೇ ಸ್ವತಃ ಕೃತಜ್ಞತೆಯನ್ನು ಸಲ್ಲಿಸಿದ್ನಂತೆ. ತನ್ನ ಕರ್ತವ್ಯ. ಒಬ್ಬ ಮಗನಾಗಿ ಹುಟ್ಟಿದವನು ತಾಯಿಗೇನು ಮಾಡಬೇಕು? ಬೇರೆ ಏನು ಮಾಡಿದ್ರು ಅವಳು ಋಣ ಪೂರ್ಣ ಆಗ್ಲಿಕ್ಕೆ ಆಗಲ್ಲ, ಪೂರ್ಣ ಮಾಡ್ಲಿಕ್ಕೆ ಬರಲ್ಲ. ಆದರೆ ಕಪಿಲ ಏನು ಮಾಡಿದ? ತತ್ವವನ್ನು ಅವಳಿಗೆ ಉಪದೇಶಿಸಿ ಅವಳ ಮನಸ್ಸನ್ನು ತಣಿಸಿದ. ಅವಳನ್ನು ನದಿಯಾಗಿ ಹರಿಯುವ ಹಾಗೆ ಮಾಡಿದ. ನದಿಯಾಗಿ ಸುಮ್ಮನೆ ಹರಿತಾರ? ಬಹಳ ಪ್ರಸನ್ನರಾದಾಗ ನದಿಯಾಗಿ ಹರಿತಾರ. ಹಾಗೆ ತಾಯಿಯ ಋಣವನ್ನು ತೀರಿಸೋದ್ರ ಹಿಂದೆ ಕಪಿಲನ ಪಾತ್ರ ಬಹಳ ದೊಡ್ಡದಿದೆ. ತತ್ವಗಳ ಉಪದೇಶದ ಆ ಉಡುಗೆಯನ್ನೇ ಕೊಟ್ಟು ಅವಳಿಗೆ ತೊಡಿಸಿ ಅವಳನ್ನೇ ನದಿಯಾಗಿ ಹರಿಸಿ ಕೃತಜ್ಞತೆಯನ್ನು ಸಲ್ಲಿಸಿದೆ. ಹೀಗೆ ಕಪಿಲ ಗೀತೆ ಶ್ರವಣ ಮಾಡಿದರೆ ಆ ವಿಶೇಷ ತಾಯಿಯ ಮನಸ್ಸು ಅವಳ ಋಣ ತೀರಿಸಿದಂತಾಗ್ತದೆ ಅನ್ನೋ ಅಭಿಪ್ರಾಯ. ಮತ್ತು ದೇವರು ನಮಗೆ ಮಾಡಿದ ಉಪಕಾರ, ಅವನೇ ನಮಗೆ ತಾಯಿ, ಆದ್ದರಿಂದ ಅವನಲ್ಲಿ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬರ್ತದೆ ಅಂತ ಕೃತಧೀ ಸುಪರ್ಣಕೇತೋ ಅಂತ ತಿಳಿಸ್ತಾ ಇದ್ದಾರೆ. 4ನೇ ಸ್ಕಂಧ ಶ್ರೀಮದ್ ಭಾಗವತದಲ್ಲಿ ದಕ್ಷನ ಕಥೆ, ಧ್ರುವನ ಕಥೆಯನ್ನು ವಿಸ್ತಾರ ಮಾಡ್ತಾರೆ. ದಕ್ಷನ್ ಕಥೆ ಬಹಳ ಪ್ರಸಿದ್ಧ. ಅವನಿಗೆ ಮಗಳು ಹುಟ್ಟಿದ್ಲು ಸತಿ. ಶಿವನಿಗೆ ಮದುವೆ ಮಾಡಿಕೊಟ್ಟಿದ್ದ, ಬ್ರಹ್ಮದೇವರು ಹೇಳಿದರು ಅಂತ. ಶಿವನಿಗೂ ದಕ್ಷನಿಗೂ ಒಂದು ಸಮಯದಲ್ಲಿ ಮನಸ್ತಾಪ ಆಯಿತು. ಶಿವನಿಗಾಗಲಿಲ್ಲ, ದಕ್ಷನಿಗಾಗಿಬಿಡ್ತು. ದಕ್ಷ ಬ್ರಹ್ಮದೇವರ ಮಗ. ಅವನಿಗೆ ಪ್ರಸೂತಿ ಅಂತ ಕನ್ಯಾದಾನ ಮಾಡಿದ್ದ ಸ್ವಯಂಭೂಮನು. ಪ್ರಸೂತಿ ಅಂತ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ್ದ. ಬ್ರಹ್ಮದೇವರು ಅವನಿಗೆ ಪ್ರಜಾಪತಿ ಅಂತ ಸ್ಥಾನ ಬೇರೆ ಕೊಟ್ಟರು, ಪದವಿ ಕೊಟ್ಟರು. ಸ್ಥಾನ ಕೊಡೋದು ಅಂದರೆ ಪದವಿ ಕೊಟ್ಟರು. ನೀನು ಪ್ರಜಾಪತಿ, ಲೋಕದಲ್ಲಿ ಪ್ರಜೆಗಳನ್ನೆಲ್ಲ ನೀನು ಕೂಡ ಸೃಷ್ಟಿ ಮಾಡು ಅಂತ ಪ್ರಜಾಪತಿ ಸ್ಥಾನ ಕೊಟ್ಟರು. ಶಿವನನ್ನ ಅಳಿಯನನ್ನು ಮಾಡ್ಕೊ ಅಂತ ಕನ್ಯಾದಾನ ಬೇರೆ ಮಾಡಿಸಿಬಿಟ್ರು. ಶಿವನೇ ಅಳಿಯನಾಗ್ಬೇಕು ನನಗೆ, ಪ್ರಜೆಗಳಿಗೆಲ್ಲ ನಾನೇ ಉತ್ಪಾದಕ ಪ್ರಜಾಪತಿ,
ಸ್ವಯಂಭುವ ಮನ್ವಂತರದ ಅಧಿಪತಿ ನಮ್ಮ ಮಾವ ಆಗಬೇಕು, ಬ್ರಹ್ಮನೇ ಸೃಷ್ಟಿಕರ್ತ ನನ್ನ ಅಪ್ಪ ಆಗಬೇಕು. ಎಲ್ಲ ರೀತಿಯಿಂದಲೂ ದಕ್ಷ ಪ್ರಜಾಪತಿಗೆ ಮದ ಬರಲಿಕ್ಕೆ ಕಾರಣ ಆಯ್ತಂತೆ. ಭಾಗವತ ಇದನ್ನು ಎಚ್ಚರಿಸ್ತದೆ. ನಮ್ಮ ಬದುಕಿನಲ್ಲಿ ನಾವು ಸಂಪಾದನೆ ಮಾಡ್ತೀವಿ, ಹಣವನ್ನ, ವಿದ್ಯೆಯನ್ನ, ಕೀರ್ತಿಯನ್ನ, ಅವೆಲ್ಲ ಒಳ್ಳೆಯದೇ. ಆದರೆ ಅದೇ ಮದವಾಗಿ ಪರಿಣಮಿಸಿದ್ರೆ ನಮ್ಮಿಂದ ಅಪರಾಧಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತವೆ. ಅಪರಾಧ ಜಾಸ್ತಿ ಆಗೋದೇ ಮದ ಬಂದಾಗ. ಸುಮ್ಮನೆ ಅಪರಾಧ ಮಾಡಲ್ಲ, ಮದಕ್ಕೊಂದು ಪ್ರೇರೇಪಕ ಅಂತ ಹೆಸರಿದೆ. ಮದವೇ ಪ್ರೇರಣೆ ಮಾಡ್ತದೆ ಮನುಷ್ಯನಿಗೆ. ಅದಕ್ಕೊಂದು ನಿದರ್ಶನ ದಕ್ಷನ್ ಕಥೆ ಅಂತ ಭಾಗವತ ಹೇಳ್ತಾರೆ. ದಕ್ಷನ ಬಗ್ಗೆ ರುದ್ರದೇವರು ಒಂದು ಮಾತು ಹೇಳ್ತಾರೆ. ವಿದ್ಯಾ ತಪೋ ವಿತ್ತವ ಪೂರ್ವಯಃ ಕುಲೈಃ ಸತಾಂ ಗುಣೈಶ್ಷಡ್ಭಿರಸತ್ತಮಾಮದೈಃ ಸ್ಮೃತೌ ಹತಾಯಾಂ ಅಭಿಮಾನ ದುರ್ದಶಾಃ ತ್ಯಕ್ತಾನ ಪಶ್ಯಂತಿ ಧಾಮ ಭೂಯಸಾಂ. ವಿದ್ಯಾ ತಪಸ್ಸು, ವಿತ್ತ, ವಪುಹು, ವಯಃ, ಕುಲೈಹಿ. ಎಣಿಸಿದರೆ 6 ಇದ್ದಾವ ನೋಡ್ರಿ. ವಿದ್ಯೆ ಮದ, ನಮಗೆ ವಿದ್ಯೆ ಮದ ಬಂತು ಅಂದ್ರೆ ಮುಗೀತಲ್ಲಿ. ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವನೂ ಸರಿ ಇಲ್ಲ, ಇವನೂ ಸರಿ ಇಲ್ಲ, ನಾನೊಬ್ಬ ಸರಿ ಇದ್ದೇನೆ ನೋಡ್ರಿ ಅಂತೀವಿ. ನನ್ನಂಥ ಬುದ್ಧಿವಂತನೇ ಇಲ್ಲ ಜಗತ್ತಿನೊಳಗೆ, ಏನೇನೇನೇನು ಉಪಯೋಗ ಇಲ್ಲ, ಅವರೆಲ್ಲರೂ ದಡ್ರೆ. ಇದು ವಿದ್ಯಾಮದ. ವಿದ್ಯೆಯ ಮದದ ಪರಿಣಾಮ ಹೀಗಾಗ್ತದೆ ಅಂತಂತ. ತಪಸ್ಸಿನ ಮದ, ವಿದ್ಯಾ ತಪೋ, ತಪಸ್ಸಿನ ಮದ ಮನುಷ್ಯನನ್ನು ಕೆಡಿಸ್ತದೆ. ಮಹಾಭಾರತದಲ್ಲಿ ಸಾಕಷ್ಟು ಇದಕ್ಕೆ ಉದಾಹರಣೆಗಳು. ತಪಸ್ಸಿನ ಮದ ಹೆಚ್ಚಾದಾಗ ಎಷ್ಟೆಷ್ಟು ಜನ ಹಿರಿಯ ಸ್ಥಾನದಿಂದ ಕೆಳಚ್ಯುತರಾದರು ಅನ್ನಲಿಕ್ಕೆ ಕಥೆಗಳು ಬರ್ತಾರೆ. ತಪೋಮದ ಎಷ್ಟು ಕೆಲಸ ಮಾಡ್ತದಲ್ಲ. ವಿತ್ತ, ಹಣದ ಮದ ಬಂದಿದೆ ಬಹಳ ಜನರಿಗೆ. ಸಂಪತ್ತಿನ ಮದ ಏರ್ತು ಅಂದರೆ ಮುಗದೇ ಹೋಯ್ತು. ಎಂಥೆಂಥ ಮಹಾತ್ಮರನ್ನು ದ್ರೋಹ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಹಣ ಬಂತಲ್ಲ, ಇನ್ಯಾರು ನಾನು ಕೇಳೋರು. ವಿತ್ತ ಮದ, ತಪಸ್ಸಿನ ಮದ, ವಿತ್ತ ಮದ. ವಿದ್ಯಾ ತಪೋ ವಿತ್ತ. ವಪುಹು, ಶರೀರದ ಮದ. ವಪುಹು ಅಂದ್ರೆ ಶರೀರ. ಮನುಷ್ಯನಿಗೆ ದೇಹದಲ್ಲಿ ಭಾರೀ ರೂಪವಂತ ಅಂತ ಮದ ಬರ್ತದೆ. ತನ್ನನ್ನು ತಾನು ಭಾರೀ ರೂಪವಂತ ಅಂತ. ಅದು ಜಾಸ್ತಿ ಆಯಿತು ಅಂದರೆ ಮುಗುದೇ ಹೋಯಿತು. ಅವಾಗ ಇನ್ನೊಂದು ರೀತಿ ಅನರ್ಥ ಮಾಡ್ಕೊಳ್ತಾನೆ. ಕುಲದ ಮದ, ನಾನು ಆ ಕುಲದಲ್ಲಿ ಹುಟ್ಟಿದೆ, ಈ ಕುಲದಲ್ಲಿ ಹುಟ್ಟಿದೆ ಅಂತ ಅಂಥ ಕುಲದಲ್ಲಿ, ಅಂಥ ಕುಲ ಅಂತಂತಿರ್ತಾನೆ. ಇವನೇನಿರಲ್ಲ ಮತ್ತೆ ನೋಡಿದ್ರೆ. ಅಂಥ ಕುಲದಲ್ಲಿ ಹುಟ್ಟಿ ಮುಂದೇನು ನಿಂದೇನು ಹೇಳಂದ್ರೆ ಅದಿರಲ್ಲ. ನಾವಂಥ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ಕುಲದ ಮದ. ಹೀಗೆ ಮದ ಮನುಷ್ಯನನ್ನ ವಿಪರೀತ ಪರಿಣಾಮ ಮಾಡ್ತದೆ. ವಾದರಾಜರು ಹೇಳ್ತಾರೆ. ವಾದರಾಜರ ಮಾತು ಬಹಳ ಪ್ರಸಂಗಕ್ಕೆ ಅನುಗುಣವಾಗಿ ಬರ್ತದೆ. ಇಲ್ಲಿ ಒಂದು ಮಂಗ್ಯ ಕೋತಿ ಇತ್ತಂತೆ. ಯಾರೋ ಹೋಗಿ ಹೆಂಡ ಕುಡಿಸಿಬಿಟ್ರಂತೆ. ಹೆಂಡ ಕುಡಿದದ್ದಲ್ಲದೆ ಹಿಂದಿನಿಂದ ಚೇಳು ಬೇರೆ ಕಚ್ಚಿತಂತೆ. ಒಳಗೆ ಒಂದು ಭೂತ ಬೇರೆ ಸೇರ್ಕೊಳ್ತು. ಮುಗೀತಲ್ಲ ಕತೆ. ಕಪಿರಪಿಚ ಕಾಪಿಶಾಯನ ಮದಮತ್ತಃ ಅಪಿಚ ಪಿಶಾಚಗ್ರಸ್ತಃ ಕಾಪಿಶಾಯನ ಮದಮತ್ತಃ ಅಪಿಚ ಪಿಶಾಚಗ್ರಸ್ತಃ ವೃಶ್ಚಿಕೇನ ಪೃಷ್ಠೆ ಸಂದಷ್ಟ ಕಿಂಬ್ರೂಮೋ ವೈಕೃತಂ ತಸ್ಯ ಅಂತಾರೆ. ನಾವೆಲ್ಲ ಒಂದು ರೀತಿ ಹಾಗೆ ಆಗಿರ್ತೀವಿ. ಇದು ಹೆಂಡ ಕುಡಿಸಿದ್ದು, ಒಳಗೆ ಪಿಶಾಚಿ ಬೇರೆ ಸೇರ್ಕೊಂಡದ್ದು, ಹಿಂದಿನಿಂದ ಚೇಳು ಬೇರೆ ಕಚ್ಚಿದ್ದು, ಮುಗೀತಲ್ಲ ಕತೆ. ಹಂಗೆ ಒಂದೊಂದು ಮದವೇ ಮನುಷ್ಯನನ್ನು ಅನರ್ಥಕ್ಕೆ ಈಡು ಮಾಡ್ತಾವೆ. ಎಲ್ಲ ಮದ ಸೇರ್ಕೊಂಡ್ರೆ ಮನುಷ್ಯ ಏನಾಗಬೇಡ. ದಕ್ಷನ ಕಥೆ ಹೇಳೋದು ಮುಖ್ಯ ಅಲ್ಲ. ದಕ್ಷ ತನ್ನ ಅಳಿಯನನ್ನು ವಿರೋಧಿಸಿದ ಅಂತ ಹೇಳೋದು ಭಾಗವತಕ್ಕೆ ಮುಖ್ಯ ಅಲ್ಲ. ದಕ್ಷ ಸತೀದೇವಿಯನ್ನ ಪಾಪ ಮಗಳನ್ನೇ ಕಳ್ಕೊಂಡು ಬಿಟ್ನಲ್ಲ ಅಂತ ಹೇಳೋದು ಮುಖ್ಯ ಅಲ್ಲ. ಅಥವಾ ಶಿವನಿಗೆ ತನ್ನ ಹೆಂಡತಿ ಇಲ್ಲ ಅಂತ ಆಗ್ತಲ್ಲ ಅಂತ ಹೇಳೋ ಕಥೆಯೂ ಮುಖ್ಯ ಅಲ್ಲ. ಹೇಳ್ತಿರೋದು ಯಾರಿಗೆ? ನಮಗೆ ಹೇಳ್ತಾ ಇದೆ ಶ್ರೀಮದ್ ಭಾಗವತ. ನೀನು ವಿದ್ಯಾಮದ, ತಪಸ್ಸಿನ ಮದ, ವಿತ್ತದ ಮದ, ರೂಪದ ಮದ, ಕುಲದ ಮದಕ್ಕೆ ಒಳಗಾದ್ರೆ ನೀನು ದಕ್ಷನಿಗಿಂತ ಹೊರತಾಗಲ್ಲ. ಈ ಶಿಕ್ಷೆ ನೀನು ಅನುಭವಿಸಬೇಕಾಗ್ತದೆ. ಈ ತತ್ವ ತಿಳಿಸ್ಬೇಕಾಗಿದೆ ಭಾಗವತ. ಅದಕ್ಕೆ ಮಹಾತ್ಮರನ್ನು ದ್ರೋಹ ಮಾಡುವಂತಾಯ್ತು, ಭಗವಂತನನ್ನು ಮರೆಯುವಂತಾಯ್ತು. ಶಾಸ್ತ್ರಗಳೆಲ್ಲ ಸ್ಮೃತಿ ಪಟ್ಟಣದಿಂದ ಹಾರಿ ಹೋಗೋ ಹಾಗಾಯ್ತು. ಯಾಕೆ? ಒಳಗಡೆ ಮದ ಸೇರ್ಕೊಂಡ್ರೆ ಜ್ಞಾನಕ್ಕೆ ಅವಕಾಶ ಇರಲ್ಲ. ಅವಾಗ ಯಾರ್ಯಾರಲ್ಲಿ ಮದ ಸೇರ್ಕೊಳ್ತದೆ
ಅದು ಆ ಹಮ್ಮು ಬಂದಿರ್ತದೆ ಅವನಿಗೆ. ಹಮ್ಮಿನ ವಿಚಿತ್ರವಾದ ಹಮ್ಮಿನ ಮೊಬ್ಬಿನಲ್ಲಿದ್ದರೆ ಯಾರನ್ನು ನೋಡ್ತಿರಲ್ಲ. ದಕ್ಷನ ಕಥೆ ಹೇಳಿ ದೇವಲೋಕದಲ್ಲಿರೋ ದಕ್ಷಂದೇ ಈ ಪಾಡಾದರೆ ಇನ್ನು ಮನುಷ್ಯ ಲೋಕದಲ್ಲಿರೋ ನಮ್ದೆಲ್ಲ ಪಾಡಿ ಏನಾಗಬೇಡ, ಅದಕ್ಕೆ ಈ ಮದಕ್ಕೆ ಒಳಗಾಗಬೇಡ ಅನ್ನೋ ತತ್ವ ಭಾಗವತದ 4ನೇ ಸ್ಕಂದದ ಇದರ ಮರ್ಮ. ಯಾರೋ ಕೇಳಿದ್ರು, ಒಳಗಾಗಬೇಡ ಆಗಬೇಡ ಅಂತ ಅಷ್ಟೇ ಹೇಳ್ತೀರ ಆಚಾರ್ಯ, ಹೆಂಗಾಗಬೇಡ ಅಂತ ಹೇಳಲಿಲ್ಲಲ್ಲ ಅಂತ. ಹೆಂಗಾಗಬೇಡ, ಅದು ತಾನಾಗೇ ಬರ್ತದೆ. ವಿದ್ಯೆ ಓದ್ತಾ ಇರುವಾಗ ತಾನಾಗೇ ಬರ್ತದೆ. ನಾವೇನು ಬರಲಿ ಅಂತ ಕರೆದಿರ್ತೀವಿ ಏನು ಮದವನ್ನು ಫೋನ್ ಮಾಡಿ, ನಾಳೆ ಮದ ನಮ್ಮ ಮನೆ ಒಳಗೆ ಬಂದು ಸೇರ್ಕೋ ಅಂತ ನಾವೇನು ಫೋನ್ ಮಾಡಿದ್ವಿ ಅದಕ್ಕೆ? ಅದು ಬರ್ತಾ ಇದೆ. ಬರಬೇಡ ಆಗಬೇಡ ಅಂತಂದರೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮನುಷ್ಯನಲ್ಲಿ ಮದ ಬರದೇ ಇರೋ ಹಾಗೆ ಮಾಡ್ಕೊಳ್ಳಿಕ್ಕೆ ಏನು ಉಪಾಯ? ವಿದ್ಯೆ ಓದುವಾಗ ವಿದ್ಯೆ ಮದ ಬರಬಾರ್ದು. ಒಂದು ಹೊಲದಲ್ಲಿ ಬೆಳೆ ಬೆಳೆಯುವ ರೈತ ಒಂದು ಬೆಳೆ ಬಂದ ಮೇಲೆ ಕಳೆ ತೆಗೆದು ಮತ್ತೆ ಬೀಜ ಬಿತ್ತುತ್ತಾನೆ. ಕಳೆ ತೆಗಿತಿರ್ತಾನೆ, ಬೀಜ ಬಿತ್ತುತ್ತಿರ್ತಾನೆ, ಮತ್ತೆ ಬೆಳೆ ತೆಗಿತಿರ್ತಾನೆ. ಕಳೆ ಬರಬೇಡ ಅಂತ ಹೇಳೋದು ಮೂರ್ಖತನ ಅಲ್ವೇ? ಕಳೆ ತೆಗಿಯೋನ್ ಬುದ್ಧಿವಂತಿಕೆ ಬೇಕು ಅಂತ. ಹಾಗೆ ಮನುಷ್ಯ ತನ್ನ ಮನೋಭೂಮಿಕೆಯಲ್ಲಿ ವಿದ್ಯೆ ಬೆಳೆ ಬೆಳೆಯುವಾಗ ಮದದ ಕಳೆ ಬೆಳೆಸಿರ್ತದಂತೆ. ಆ ಬೆಳೆ ಮಾತ್ರ ಉಪಯೋಗಿಸಿ ಕಳೆ ದೂರ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ದಿರ್ತದೆ ಅಂತಂತಾರೆ. ನಿನಗೆ ವಿದ್ಯೆ ಬೇಕಾ? ಚೆನ್ನಾಗಿ ಪಡಿ, ನಿನ್ನ ಮನೋಭೂಮಿಕೆಯಲ್ಲಿ ಪಡಿ. ತಪಸ್ಸು ನಿನ್ನ ಮನೋಭೂಮಿಕೆಯಲ್ಲೇ ಪಡಿ. ಆದರೆ ಕಳೆ ತೆಗೆಯೋದು ಮರಿಬೇಡ. ಮುಂದೆ ನೀನು ಬಿತ್ತೋ ಬೀಜ ಮತ್ತೆ ಅದು ಬೀಜವಾಗಿ ಧಾನ್ಯವಾಗಬೇಕಾದ್ರೆ ಕಳೆ ತೆಗಿತಾವ. ಅದಕ್ಕೆ ಆತ್ಮಾವಲೋಕನ ಅಂತ ಕರೀತಾರೆ. ಮನುಷ್ಯ ತನ್ನ ಸಾಧನೆಯ ದಾರಿಯಲ್ಲಿ ಹೋಗುವಾಗೆಲ್ಲ ಇಷ್ಟು ದಿನದ ಸಾಧನೆ ನಂದು ಏನಾಯಿತು, ಎಷ್ಟು ಸರಿ ಎಷ್ಟು ತಪ್ಪು, ಎಷ್ಟು ಶಾಸ್ತ್ರಕ್ಕೆ ಸಮ್ಮತ, ಎಷ್ಟು ಶಾಸ್ತ್ರಕ್ಕೆ ವಿರುದ್ಧ, ನನ್ನ ಸಾಂಸಾರಿಕವೇ, ನನ್ನ ಸಾಮಾಜಿಕ ಬದುಕೆ, ನನ್ನ ರಾಜಕೀಯವೇ, ನನ್ನ ಆಧ್ಯಾತ್ಮಿಕ ಬದುಕೆ, ಅವುಗಳಲ್ಲೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ಕಳೆ ತೆಗಿತಾ ಇರಬೇಕಂತೆ. ಇನ್ಮೇಲಿಂದ ಈ ದಾರಿಗೆ ನಾನು ಹೋಗಬಾರ್ದು, ಇನ್ಮೇಲಿಂದ ಈ ದಾರಿಗೆ ಹೋಗಬಾರ್ದು, ಇನ್ಮೇಲಿಂದ ಈ ದಾರಿಗೆ ಹೋಗಬೇಕು ಅಂತ ತನ್ನನ್ನು ತಾನು. ಅದಕ್ಕೆ ಕೃಷ್ಣ ಪರಮಾತ್ಮ ನಿನಗೆ ನೀನೇ ಶತ್ರು, ನಿನಗೆ ನೀನೇ ಬಂಧು, ನಿನಗೆ ನೀನೇ ಮಿತ್ರ ಅಂತ ಹೇಳ್ತಾನೆ. ಆತ್ಮನ್ನೇವ ಆತ್ಮನಾ ಸಂಸ್ಥಃ ಆತ್ಮೈವ ರಿಪುಃ ಆತ್ಮನಃ ಬಂಧು ಆತ್ಮ ಅಂತ ಹೇಳ್ತಾನೆ ಕೃಷ್ಣ. ನಿನಗೆ ನೀನೇ ಶತ್ರು, ನಿನಗೆ ನೀನೇ ಬಂಧು ಆಗ್ತಿ. ಕಳೆ ತೆಗೆದ್ರೆ ನಿನಗೆ ನೀನೇ ಮಿತ್ರ, ಕಳೆ ಇಳಿಸ್ಕೊಂಡು ಹೊರಟ್ರೆ ನಿನಗೆ ನೀನೇ ಶತ್ರು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹೀಗದನ್ನು ಭಾಗವತ ಅರ್ಥಾನುಸಂಧಾನಕ್ಕೆ ತರಬೇಕು. ಇದು ಒಂದು ಮಕರ. ಹಾಗೆ ಭಾಗವತದ 4ನೇ ಸ್ಕಂಧದಲ್ಲಿ ಸತಿ ತನ್ನ ದೇಹವನ್ನೇ ಬೆಂಕಿಯಲ್ಲಿ ಹಾಕ್ಕೊಂಡ್ರು. ಸತಿ ಅಗ್ನಿ ಪ್ರವೇಶ ಬಹಳ ಪ್ರಸಿದ್ಧ. ಕಾರಣ ಏನು ಅಂತ ಪ್ರಶ್ನೆ. ಸತಿ ಏನು ಶಿವನ ದ್ರೋಹ ಮಾಡಲಿಲ್ಲ? ಆಶ್ಚರ್ಯ. ಭಾಗವತ ಈಗ ಕಥೆ ಹೇಳೋದು ನೋಡಿದರೆ, ಮಾಡಿದ್ದು ಶಿವನ ದ್ರೋಹ, ಮದ ಬಂದದ್ದಕ್ಕೆ ದಕ್ಷ ಅಂತ ಹೇಳ್ತಾರೆ. ಆದರೆ ಆತ್ಮಾಹುತಿ ಮಾಡಿಕೊಂಡದ್ದು ಯಾರು? ಸತಿ ಅಂತ ಕಥೆ ಹೇಳ್ತಾರೆ. ಸಂಬಂಧ ಏನು? ತಪ್ಪೇ ಮಾಡಿದವಳು ಆತ್ಮಾಹುತಿ ಮಾಡಿಕೊಂಡ್ಲು ಅಂತ ಹೇಳುವ ಭಾಗವತದ ಕಥೆ ಸರಿಯಾಗ್ತದ? ಏನಾದರೂ ತಪ್ಪೇ ಸಿಗಿದ್ರೆ ಸತಿ ಅಗ್ನಿ ಪ್ರವೇಶ ಮಾಡಿದ್ಲು, ಆ ತಪ್ಪು ಮಾಡಿದ್ಲು ಅಂತ ಹೇಳೋದು ಸರಿ. ಅಗ್ನಿ ಪ್ರವೇಶದ ಹಿಂದೆ ಸತಿಗೆ ಇರುವ ಕಾರಣ ಏನು? ಅದನ್ನು ಭಾಗವತದಲ್ಲಿ ತಿಳಿಸ್ತಾರೆ. ಸತಿ ಶಿವನ ದ್ರೋಹ ಮಾಡಲಿಲ್ಲ ಅಂತ ನಾವು ಅನ್ಕೊಂಡ್ವಲ್ಲ, ಸತಿನೇ ಹೇಳ್ತಾಳೆ ನಾನು ಶಿವನ ಮಾತು ಮೀರಿ ಬಂದು ದ್ರೋಹ ಮಾಡಿದೆ ಅಂತ ಹೇಳ್ತಾಳೆ. ನೋಡಿ, ದಕ್ಷ ಶಿವನನ್ನು ನಿಂದಿಸಿ ದ್ವೇಷ ಮಾಡಿ ಶಿವನ ದ್ರೋಹ ಮಾಡಿದವ. ಸತಿ ಬೇಡ ಬೇಡ ಅಂತ ಹೇಳಿದ್ದಂತೆ ಶಿವ, ಹೋಗಬೇಡ ನೀನು ದಕ್ಷನ ಮನೆಗೆ, ನಿನ್ನ ಮನಸ್ಸಿನಲ್ಲೇನೋ ತವ್ರ ಮನೆಗೆ ಹೋಗ್ಬೇಕು ಅಂತ ಅಭಿಲಾಷೆ ಇರಬಹುದು, ನೀನಲ್ಲಿಗೆ ಹೋದ್ರೆ ನನ್ನನ್ನು ನಿಂದನೆ ಮಾಡ್ತಾನೆ, ನೀನದನ್ನು ಕೇಳ್ತಿ, ನಿನಗೂ ಏನಾದರೂ ಮನಸ್ಸಿನಲ್ಲಿ ಖೇದ ಆಗೇ ಆಗ್ತದೆ, ನಿನಗೂ ಅವನಿಗೂ ವಿರಸ, ಹೋಗೋದಕ್ಕಿಂತಲೂ ಇಲ್ಲೇ ಇರೋದು ಒಳ್ಳೆಯದಲ್ವೇ ಅಂತ ಶಿವ ಹೇಳ್ದ. ಆದರೆ ಶಿವನ ಮಾತನ್ನು ಮೀರಿದ್ಲು. ಏನೇ ಆಗಲಿ ನಾನು ಹೋಗಲೇಬೇಕು ನಮ್ಮ ಮನೆಗೆ ಅಂತ ಅವಳು ಮೀರಿ ಬಂದ್ಲಂತ. ಅದಕ್ಕೆ ಸತಿ ಹೇಳ್ತಾಳೆ, ಬೇಡ ಬೇಡ ಅಂತ ಹೇಳಿದ್ರು ಮಾತು ಮೀರಿ ಬಂದದ್ದು ಕೂಡ ಶಿವನಿಗೆ ನಾನು ಮಾಡಿದ ದ್ರೋಹ ಅಂತ ಭಾವಿಸಿ
ದ್ರೋಹದ ಪ್ರಾಯಶ್ಚಿತ್ತ ಏನು ಅಂದ್ರೆ ಅಗ್ನಿ ಪ್ರವೇಶ ಅಂದ್ಲಂತ. ಇದು ಎಂಥ ವಿಚಿತ್ರ ನೋಡ್ರಿ. ನಮಗಿಂತ ಹಿರಿಯರು, ನಮಗಿಂತ ಹಿರಿದಾದ ಶಾಸ್ತ್ರಗಳು, ಅವುಗಳಲ್ಲಿ ಹೇಳುವ ಮಾತುಗಳನ್ನು ಮೀರಿ ನಡೆಯೋದಿದೆ ಅಲ್ಲ, ಅವೇ ಅವುಗಳಿಗೆ ಮಾಡೋ ದ್ರೋಹ ಅಂತ. ಪವಮಾನ ಸೂಕ್ತದಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ನಮ್ಮ ತಂದೆ ತಾಯಂದರಿಗೆ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದೇವೆ, ಬಹಳ ಚೆನ್ನಾಗಿ ನೋಡ್ಕೊಳ್ತೇವೆ ಅಂತಲ್ಲ, ಅದು ದೊಡ್ಡಸ್ತಿಕೆ ಅಲ್ಲ ಅಂತೆ. ಅವರ ಮಾತನ್ನ ಮೀರಿ ನಡೆಯೋದು ನಮ್ಮ ಅಪ್ಪ ಅಮ್ಮನಿಗೆ ನಾವು ಮಾಡೋ ದ್ರೋಹ ಅಂತ ಹೇಳ್ತೀವಿ. ಮಾತೃವಧಾತ್ ಪಿತೃವಧಾತ್ ವೃಷಳಿಗಮನ ಮೈಥುನ ಸಂಗಮಾತ್ ತತ್ಪಾವಮಾನೀಭಿರಹಂ ಪೂನಾಮಿ. ಪಾವಮಾನೀಭಿ ಅಹಂ ಪೂನಾಮಿ ಅಂತ ಹೇಳುವಾಗ ಮಾತೃ ಪಿತೃ ವಚನ, ತಂದೆಯನ್ನ ಕೊಲ್ಲೋದು ಅಂದ್ರೆ ಏನು? ತಂದೆ ಹೇಳಿದಂತೆ ನಡಿದೇ ಇರೋದೇ ತಂದೆಯನ್ನು ಕೊಂದಂಗಂತೆ. ತಾಯಿಯನ್ನು ಕೊಲ್ಲೋದು ಅಂದ್ರೆ ಏನು? ತಾಯಿ ಹೇಳ್ದ ಹಾಗೆ ನಡಿದೇ ಇರೋದೇ ತಾಯಿನ ಕೊಂದಂಗಂತೆ. ನಾವೇನು ಅನ್ಕೊಂಡಿವಿ, ತಾಯಿಗೆ ಹೊಡೆದು ಥಳಿಸಿ ಬಳಸಿ ಮಾಡಿದ ಕೂಡಲೇ ಅವರು ಕೊಂದಂಗೆ ಹೊಡೆದಂಗೆ ಅಂತ. ಅದಂತೂ ಸರಿನೇ, ಹೊಡೆದ ಹಾಗೇನೆ. ತಾಯಿ ಹೇಳ್ದಂತೆ ಮಾಡದೇ ಇರೋದು ತಾಯಿನ ಕೊಂದ ಹಾಗೆ ಅಂತ ಪಾಪ ಹೇಳ್ಬಿಟ್ಟಿದೆ. ಮಾತೃವಧಾತ್ ಪಿತೃವಧಾತ್ ವೃಷಳಿಗಮನ ಮೈಥುನ ಸಂಗಮಾತ್. ಇದೆಲ್ಲ ತತ್ವಗಳನ್ನು ಹೇಳ್ತಾರೆ. ಈ ತತ್ವಕ್ಕೆ ಅನುಗುಣವಾಗಿ ಚಿಂತನೆ ಮಾಡಿದರೆ ಸ್ವತಃ ತನ್ನ ಹಿರಿಯ ಯಜಮಾನನ ಸ್ಥಾನದಲ್ಲಿ, ಅದು ಯಜಮಾನನೇ ಆದಂಥ ಶಿವನ ಮಾತನ್ನ ತಾನು ಪರಿತ್ಯಜಿಸಿದ್ಲು. ಸಾಮಾನ್ಯ ಯಜಮಾನ ಅಲ್ಲ ಶಿವ, ಲೋಕಕ್ಕೆಲ್ಲ ಮನೋಭಿಮಾನಿ. ಅಂಥವನ ಮಾತನ್ನ ಮೀರಿ ನಡೆದದ್ದಕ್ಕೆ ಅವಳಿಗೆ ದ್ರೋಹ ಆಗಿಬಿಡ್ತಂತೆ. ಈ ದ್ರೋಹಕ್ಕೆ ನನ್ನ ಪ್ರಾಯಶ್ಚಿತ್ತ ಬೇರೆ ಇಲ್ವಾ? ಅದು ಕೇವಲ ಅಗ್ನಿ ಪ್ರವೇಶನೇ ಅಂತ ಅಗ್ನಿ ಪ್ರವೇಶ ಮಾಡಿಕೊಂಡ್ಲು. ನೋಡಿ, ದ್ರೋಹನೇ ಮಾಡಿದ ದಕ್ಷನಿಗೆ ತಲೆ ಕತ್ತರಿಸಿದ್ರು. ಮಾತು ಮೀರಿ ದ್ರೋಹ ಆಯ್ತಲ್ಲ ಅಂತ ತಾನೇ ಅಗ್ನಿ ಪ್ರವೇಶ ಮಾಡ್ಕೊಂಡು. ಅಂದ್ರೆ ಎರಡು ಥರದ ತಪ್ಪು ನಡೀತದೆ ನಮ್ಮ ಜೀವನದೊಳಗೆ. ದಕ್ಷನಂತೆ ತಪ್ಪು ಮಾಡೋದು ಒಂದು, ಸತಿಯಂತೆ ತಪ್ಪು ಮಾಡೋದು ಒಂದು. ದಕ್ಷನ ತಪ್ಪಿಗೆ ಶಿವನೇ ಶಿಕ್ಷೆ ಹಾಕಿದ, ಸತಿ ತಪ್ಪಿಗೆ ತಾನೇ ಶಿಕ್ಷೆ ಹಾಕೊಂಡಂತೆ. ಇದು ಎರಡೂ ನಮಗೆ ಮಾರ್ಗದರ್ಶನ ಅಂತದೆ ಶ್ರೀಮದ್ ಭಾಗವತ. ಇದನ್ನು ಅರ್ಥೈಸ್ಕೊಳ್ಬೇಕು. ಇನ್ನೂ ಒಂದು ಅಧ್ಯಾತ್ಮ ಹೇಳ್ತಾರೆ ಭಗವತ್ಪಾದರು ತಾತ್ಪರ್ಯದಲ್ಲಿ. ಸತಿ ದೇಹ ಬಿಡುವಾಗ ಒಂದು ಉಪಾಯ ಮಾಡಿದ್ಲಂತೆ, ಮತ್ತೆ ನನಗೆ ಶಿವನೇ ಸಿಗಬೇಕು ಅಂತ. ಶಿವ ಸಿಗಬೇಕಾದ್ರೆ ಏನು ಮಾಡಿದ್ಲು? ತಾನು ದೇಹ ಬಿಡುವಾಗ ತನ್ನೊಳಗಿರುವ ಶಿವನನ್ನ ಸ್ಮರಣೆ ಮಾಡಿದ್ಲಂತೆ. ಶಿವನ ಅಂತರ್ಯಾಮಿ ವಾಯುನನ್ನ ಸ್ಮರಣೆ ಮಾಡಿದ್ಲು. ವಾಯು ಅಂತರ್ಯಾಮಿ ವಿಷ್ಣುನನ್ನ ಸ್ಮರಿಸಿ ದೇಹ ಬಿಟ್ಲಂತೆ. ಶಿವ, ವಾಯು, ಅಂತರ್ಯಾಮಿ ವಿಷ್ಣು ಅಂತ ಭಾಗವತ್ ತಾತ್ಪರ್ಯದಲ್ಲಿ ಭಗವತ್ಪಾದರು ತಿಳಿಸಿದರು. ಅದರ ಪ್ರಭಾವದಿಂದ ಅವಳಿಗೆ ಪುನಃ ಸತಿ ಹಿಮಾಲಯದ ಮಗಳಾಗಿ ಹುಟ್ಟಿದ್ಲು. ಪಾರ್ವತಿ ಅಂತ ಹಿಮವತ್ ಪರ್ವತ ಹೇಮವತಿ. ಪುನಃ ಶಿವನನ್ನು ತಪಸ್ಸು ಮಾಡಿದರೆ ಶಿವನೇ ಗಂಡನಾಗಿ ಬಂದಂತೆ. ಹೀಗೆ ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ದ್ರೋಹಕ್ಕೆ ಪ್ರಾಯಶ್ಚಿತ್ತ ಅಂತ ದೇಹ ಬಿಟ್ಟು ಬಿಡುವಾಗಲೂ ಶಿವನನ್ನ ಸ್ಮರಿಸಿ ಅಂತರ್ಯಾಮಿ ವಾಯು ವಿಷ್ಣುಂಚ ಸ್ಮೃತ್ವ ದೇಹಂ ಜಹೌ ಅಂತ ಭಗವತ್ಪಾದರು ತಿಳಿಸಿ ಪುನಃ ಪಾರ್ವತಿಯಾಗಿ ಶಿವನನ್ನ ಪಡೆದ್ಲಂತ. ಇದು ಸತಿ. ಆ ದಕ್ಷ ತಲೆ ಕತ್ತರಿಸ್ಕೊಂಡ, ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ದಕ್ಷನನ್ನು ಹುಟ್ಟಿಸಿದ ಬ್ರಹ್ಮ ಬಂದು ಶಿವನಿಗೆ ಹೇಳ್ದ, ಅಲ್ಲೋ ಹೆಣ್ಣು ಕೊಟ್ಟು ಮಾವ ತಲೆನೇ ಕತ್ತರಿಸಿದಲ್ಲೋ, ಕತ್ತರಿಸಿದ ತಲೆನಾದ್ರೂ ಅಲ್ಲೆಲ್ಲಾದ್ರೂ ಬಿಸಾಕಿದ್ರೆ ಆಪರೇಷನ್ ಮಾಡ್ಬೋದಾಗಿತ್ತು, ಬೆಂಕಿಯಲ್ಲಿ ಹಾಕಿಬಿಟ್ಟಿದ್ರು. ಅದನ್ನು ತಗೊಂಡೋಗಿ ಅಲ್ಲಿ 3 ಅಗ್ನಿಗಳಿರ್ತಾವೆ, ಗಾರ್ಹಪತ್ಯ ಅಂತ ಅಗ್ನಿಯಲ್ಲಿ ತಗೊಂಡೋಗಿ ಹಾಕಿಬಿಟ್ರಂತ. ಈಗ ಮತ್ತೆ ಮುಂಡ ಬರಲಿಕ್ಕೆ ಇಲ್ಲ, ರುಂಡ ಬರಲಿಕ್ಕೆ ಇಲ್ಲ, ಮುಂಡ ಒಂದೇ ಒದ್ದಾಡ್ತಿದೆ. ಬ್ರಹ್ಮ ಹೇಳ್ದ, ಒಂದು ಹೊಸದ ರುಂಡ ಆದ್ರೂ ಅಂಟಿಸಪ್ಪ ಅಂದ. ಈ ಅಭ್ಯಾಸ ಚೆನ್ನಾಗಿದೆ ರುದ್ರದೇವರಿಗೆ. ಅಲ್ಲೊಂದು ಆಡಿತ್ತು, ಆಡಿನ ತಲೆ ಕತ್ತರಿಸಿ, ಆಡೇನ್ ಮಾಡಿತ್ತೋ ಏನೋ ಪಾಪ, ಅದರ ತಲೆ ಕತ್ತರಿಸಿ ತಂದು ದಕ್ಷಿಣ ಮುಂಡಕ್ಕಿಟ್ರಂತ. ಆತ ಬದುಕಿದ, ಇಲ್ಲದೆ ಇದ್ರೆ ಸತ್ತು ಹೋಗ್ತಿದ್ದ. ಅದಕ್ಕೆ ಶಿವ ಮೃತ್ಯುಂಜಯ, ಮೃತ್ಯುಂಜಯ ನಿನ್ನ ಉತ್ತಮ ಪದವಿಯ ಭೃತ್ಯನೋ ಸರ್ವತ್ರ. ತನ್ನ ಮಾವನಿಗೆ ಮೃತ್ಯು ತಂದ, ನೋಡಿದ್ರೆ ಮತ್ತೆ ರುಂಡ ಅಂಟಿಸಿ ಮೃತ್ಯುಂಜಯ ನೆನೆಸಿದ ಅಂತ. ಆ ಶಿವ ದಕ್ಷನ ತಲೆ ಅಂಟಿಸಿ ಮುಂಡ ರುಂಡ ಎರಡು ಒಂದಾದ ಮೇಲೆ ಶಿವನನ್ನು ಸ್ತೋತ್ರ ಮಾಡಿದ ದಕ್ಷ ಅಂತದೆ ಭಾಗವತ. ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮೈ ಭೃತಃ. ಅಪರಾಧಕ್ಕೆ ದಂಡ ಹಾಕಬೇಕು.
ನೀನು ದಂಡ ಹಾಕಿದಿ ತಲೆ ಕತ್ತರಿಸಿ, ಆದರೆ ಹೊಸ ತಲೆ ಅಂಟಿಸಿದೆಲ್ಲ ಕತ್ತರಿಸಿದ ಮೇಲೆ ಅದು ನನ್ನ ಮೇಲೆ ಮಾಡಿದ ಅನುಗ್ರಹ ಅನ್ನತ್ತೆ. ನೋಡಿ, ಶಿವ ಒಬ್ಬ ದಂಡನಾಯಕನಾಗಿ ತಪ್ಪಿತಸ್ಥನ ತಲೆ ಕತ್ತರಿಸಿದ್ದು ಸರಿ, ಹೊಸ ತಲೆ ಅಂಟಿಸಿದ್ದು ಸರಿ, ನ್ಯಾಯ ಒದಗಿಸಿದ ಅಂತದೆ ಭಾಗವತ. ದೊಡ್ಡವರು, ಸಾತ್ವಿಕರು, ಸಜ್ಜನರು ಹೇಗಿರ್ತಾರೆ ಅಂದರೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗೋ ಹಾಗೂ ಮಾಡ್ತಾರೆ. ಶರಣು ಬಂದ ಅಂತಾದರೆ ಸಾತ್ವಿಕನಾಗಿದ್ದರೆ ಅವನನ್ನ ಸರಿಯಾದ ದಾರಿಯನ್ನು ತೋರಿಸಿ ಅನುಗ್ರಹ ಮಾಡ್ತಾರೆ. ಇದೇ ಅಲ್ವೇ ಮಹಾತ್ಮರ ಲಕ್ಷಣ ಅಂದರೆ. ಮಹಾತ್ಮರು ಅಂದ್ರೆ ಹಾಗಿರ್ತಾರೆ. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ದಂಡನೂ ಹಾಕ್ತಾರೆ, ಆ ದಂಡಕ್ಕೆ ಯೋಗ್ಯನಾದವನಿಗೆ ಅನುಗ್ರಹವನ್ನೂ ಮಾಡ್ತಾರೆ ದಂಡ ಹಾಕಿದ ಮೇಲೆ. ಇದೇ ಆ ಶಕ್ತಿ ರುದ್ರದೇವರು ಮೆರಿತಾರೆ. ಈಗ ಅವರ ಅನುಗ್ರಹ ಮಾಡಿದ ಆ ಕಾರುಣ್ಯ, ದಕ್ಷ ಮಾಡಿದ ಅಪರಾಧ, ಅದಕ್ಕೆ ಅನುಭವಿಸಿದ ಶಿಕ್ಷೆ, ಇದೆಲ್ಲ ನಮ್ಮ ಬದುಕಿಗೆ ಒಂದು ಪಾಠ ಅಂತ ಭಾಗವತ ಸಂದೇಶವನ್ನು ಕೊಡ್ತದೆ. ಇದೆಲ್ಲ ಮಕರಂದ ಅಲ್ವೇ? ಇದರ ಮೇಲಿಂದೊಂದು ಮಕರಂದ ಇದೆ, ಭಾಗವತದ 4ನೇ ಸ್ಕಂದ. ಅದನ್ನು ವಾದರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ. ಒಂದು ಶ್ಲೋಕ, ಭಾಗವತದ 4ನೇ ಸ್ಕಂದದ ಅದ್ಭುತವಾದ ಶ್ಲೋಕ. ಆ ಶ್ಲೋಕದ ಅಭಿಪ್ರಾಯ ನೀವು ಚಿಂತನೆ ಮಾಡಬೇಕು. ಭಗವಂತ ವರ ಕೊಡ್ತಾನೆ, ಬ್ರಹ್ಮದೇವರು ವರ ಕೊಡ್ತಾರೆ, ಬ್ರಹ್ಮದೇವರು ಕೊಡ್ತಾರೆ, ರುದ್ರದೇವರು ವರ ಕೊಡ್ತಾರಂತ. ಆದರೆ ವ್ಯತ್ಯಾಸ ಏನು ಅಂದರೆ, ರುದ್ರ ಬ್ರಹ್ಮ ಕೊಡೋ ವರವನ್ನ ವಿಷ್ಣು ಮೀರ್ತಾನಂತೆ, ವಿಷ್ಣು ಕೊಟ್ಟ ವರವನ್ನ ಬ್ರಹ್ಮ ರುದ್ರದೇವರು ಮೀರಲ್ಲ. ಹೀಗೊಂದು ತತ್ವ ಹೇಳ್ತದೆ ಭಾಗವತದಲ್ಲಿ. ಈ ಪ್ರಸಂಗದಲ್ಲಿ ತತ್ವ ಹೇಳುವಾಗ ಕೆಲವು ಮಾತು ಬರ್ತಾವೆ. ಏನು ಮಾತದು ಅಂದರೆ, ತ್ರಿದೇವತಾನಾಂ ಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ ಅಂತ ಶ್ಲೋಕ, ಭಾಗವತ ಶ್ಲೋಕ. 3 ದೇವತೆಗಳ ಭಾವಭೇದವನ್ನು ಯಾರು ಕಾಣಲ್ವೋ ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತದೆ. ತ್ರಿದೇವತಾನಾಂ ಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ ಅಂತ. 3 ದೇವತೆಗಳ ಭಾವಭೇದವನ್ನು ಕಾಣಲ್ಲ ಅಂತಂದ್ರೆ ಅರ್ಥ ಏನ್ ಮಾಡಿದ್ರು ಕೆಲವರು? 3 ದೇವತೆಗಳು ಒಂದೇ ಅಂತ ಅರ್ಥ ಮಾಡಿಬಿಟ್ರು. ಅದಕ್ಕೆ ವಾದರಾಜರು ವ್ಯಾಖ್ಯಾನ ಮಾಡಿ ಚಿಂತನೆ ಮಾಡಿಸ್ತಾರೆ. 3 ದೇವತೆಗಳು ಒಂದೇ ಅಂತ ಅರ್ಥ ಅಲ್ಲಪ್ಪ, 3 ದೇವತೆಗಳ ಭಾವ ಒಂದೇ ಅಂತ ತಿಳಿ ಅಂತ ಕೇಳ್ತಾರೆ. ಭಾವೈಕ್ಯತೆಯನ್ನು ಮೇರಿತದೆ ಈ ಕಥೆ. ಅಂದರೆ ಬ್ರಹ್ಮನಲ್ಲಿರುವ ಭಾವ, ಶಿವನಲ್ಲಿರುವ ಭಾವ, ವಿಷ್ಣುವಿನಲ್ಲಿರುವ ಭಾವ ಒಂದಾಗಿರ್ತದಂತೆ. ನೀನು ವರ ಕೊಟ್ಟಂಗೆ ಮಾಡ, ನಾನು ವರ ಮೀರ್ದಂಗೆ ಮಾಡ್ತೇನೆ. ನೀನು ವರ ಕೊಟ್ಟಾಗ ಮಾಡು ಬ್ರಹ್ಮ, ನಾನು ಆ ವರ ಮೀರ್ದಾಗ ಮಾಡ್ತೇನೆ. ಆದರೆ ನಾನು ವರ ಕೊಡ್ತೇನೆ, ನೀವು ಮೀರ್ದಂಗೆ ಮಾಡಬೇಡ್ರಿ ಅಂತಿರ್ತಾನ. ಇದು ತ್ರಿದೇವತಾನಾಂ ಭಾವಾನಾಂ ಅಂತ ಹೇಳ್ತಾರೆ ವಾದರಾಜ. ಈ ಅಭಿಪ್ರಾಯದಿಂದ 4ನೇ ಸ್ಕಂದದಲ್ಲಿ ಮಾತು ಬಂತೆ ಹೊರತು ಬೇರೆ ತಿಳುವಳಿಕೆ ಮಾಡಿಕೊಳ್ಬೇಡಿ ಅಂತ ಸಮರ್ಥನೆ ಕೊಡ್ತಾರೆ. ಇಲ್ಲೊಂದು ತತ್ವ ತಿಳಿತದೆ ಅಂತ ಹೇಳ್ತದೆ. ಎಲ್ಲ ದೇವತೆಗಳು ಹೋಗಿ ಕೇಳಿದ್ರಂತೆ ಬ್ರಹ್ಮದೇವರನ್ನ ಹಾಗೂ ವಿಷ್ಣುನನ್ನ, ದಕ್ಷನ ಮನೆ ಯಜ್ಞಕ್ಕೆ ನೀವ್ಯಾಕೆ ಬರಲಿಲ್ಲ ಅಂತ. ಅವತ್ತೆಲ್ಲ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ಹಾಗೆ ಬಂದಿತ್ತಂತೆ. ವಿಷ್ಣು ಬ್ರಹ್ಮರಿಬ್ಬರ ಗೈರ್ ಹಾಜರಿನಲ್ಲಿ ದಕ್ಷನ ಮನೆ ಯಜ್ಞ ಧ್ವಂಸ ಆಯಿತು. ಹಿಂಗೆ ದೊಡ್ಡ ಎಲ್ಲ ಟೈಟಲ್ ಆಗ್ತಿರ್ತದೆ, ಬ್ರೇಕಿಂಗ್ ನ್ಯೂಸ್ ಅಂತ ಹಿಂಗೆ ಕೊಟ್ಟು, ವಿಷ್ಣುವಿನ ಗೈರ್ ಹಾಜರಿನಲ್ಲಿ ದಕ್ಷನ ಮನೆ ಯಜ್ಞ ಧ್ವಂಸವಾಯಿತು ಅಂತ ಹಾಕಿಬಿಟ್ರು. ಹಿಂಗೆ ಹಾಕಿದಾಗ ದೇವತೆಗಳೆಲ್ಲ ಬ್ರಹ್ಮದೇವರ ಬಗ್ಗೆ, ವಿಷ್ಣುವಿನ ಬಗ್ಗೆ ಅವರಿಗೇನು ಅಪರಿಚಿತರಲ್ಲ, ಕುತೂಹಲ ಮೂಡ್ತು. ದಕ್ಷ ನಿಮ್ಮ ಮನೆಗೆ ಆಹ್ವಾನ ಕೊಟ್ಟಿದ್ನೋ ಇಲ್ಲೋ ಅಂತ ಕೇಳಲಿಕ್ಕೆ ಹೋದ್ರು. ಪಾಪ ಹೋಗುವಾಗ ಮೊಬೈಲೆಲ್ಲ ಹಿಡ್ಕೊಂಡೇ ಹೋಗಿದ್ರು ಅನ್ನಿಸ್ತದೆ. ಏನು ಉತ್ತರ ಹೇಳ್ತಾರೆ, ನಾಳೆ ಮತ್ತೆ ಅದನ್ನು ಬ್ರೇಕಿಂಗ್ ನ್ಯೂಸ್ ಮಾಡಿಬಿಡೋಣ ಅಂತ. ಆಗ ವಿಷ್ಣು ಏನು ಉತ್ತರ ಕೊಟ್ಟ, ಬ್ರಹ್ಮ ಉತ್ತರ ಏನು ಕೊಟ್ಟ ಅಂತ. ಆಗ ಬಂದ ಮಾತೇ ಇದು. ಬ್ರಹ್ಮ ಹೇಳ್ದ, ವಿಷ್ಣುನೂ ಹೇಳ್ದ, ನಾವೇನೋ ದಕ್ಷನ್ ಮನೆಯಿಂದ ಆಹ್ವಾನ ಬಂದಿದೆ ಅಂತ ಯಜ್ಞಕ್ಕೆ ಹೊರಟಿದ್ವಿ, ಆದರೆ ಶಿವನಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ವಿಷಯ ಬಂತು, ಅದಕ್ಕೆ ನಾವು ಬಿಟ್ವಿ ಅಂತಂದ್ರಂತ. ತ್ರಿದೇವತಾನಾಂ ಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ. ನೋಡಿದ್ರ ಈ ತತ್ವ ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಯಾರ ಮನೆಯಲ್ಲಿ ಶಿವನಿಗೆ ಆಹ್ವಾನ ಇಲ್ಲ, ವಿಷ್ಣು ಬ್ರಹ್ಮರು ಗೈರ್ಹಾಜರಾಗ್ತಾರೆ. ಯಾರ ಮನೆಯಲ್ಲಿ ವಿಷ್ಣುವಿಗೆ ಮಾತ್ರ ಆಹ್ವಾನಿಸಿ ನಾವೆಲ್ಲ ವಿಷ್ಣು ಭಕ್ತರು, ನಾವು ಶಿವಭಕ್ತರಲ್ಲ ಅಂತ ಶಿವಭಕ್ತರನ್ನ, ಶಿವನನ್ನು ದ್ವೇಷಿಸಿದ್ರೆ
ವಿಷ್ಣು ಬ್ರಹ್ಮನೂ ಬರಲ್ಲ, ಶಿವನೂ ಬರಲ್ಲ. ಹೀಗೆ ಮೂವರೂ ದೇವತೆಗಳಲ್ಲಿ ಭಾವೈಕ್ಯತೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಭಾಗವತ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ನಾವು ವಿಷ್ಣು ಭಕ್ತರು ಅಂತ ಶಿವಭಕ್ತರನ್ನ ದ್ವೇಷಿಸಬಾರ್ದು. ನಾವು ಶಿವಭಕ್ತರು ಅಂತ ಹೇಳಿ ವಿಷ್ಣು ಭಕ್ತರನ್ನ ದ್ವೇಷಿಸಬಾರ್ದು. ಅವರವರ ಭಾವೈಕ್ಯತೆ ಇದೆ. ಇದನ್ನು ಅರ್ಥೈಸಿಕೊಂಡು ಮನುಷ್ಯ ಸಾಧನೆ ಮಾಡಲಿ ಅಂತ ಭಾಗವತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ತ್ರಿದೇವತಾನಾಂ ಭಾವಾನಾಂ ಯೋ ನ ಪಶ್ಯತಿ ವೈಭಿದಾಮ್ ಅನ್ನೋದು ಬಹಳ ವಿಸ್ತೃತವಾದ ಯುಕ್ತಿ ಮಲ್ಲಿಕೆ ವ್ಯಾಖ್ಯಾನ. ಇದು ಒಂದು ಭಾಗವತದ ಮಕರಂದವೇ ಅಲ್ವೇ? ಇದರಿಂದ ತಿಳಿದು ಬಂದ ಸತ್ಯ ಏನು? ಶಿವ ಸತಿಗೂ ಹೇಳುವ ಮಾತೆ ಅದು. ಸತಿಗೆ ಹೇಳಿದ್ನಂತೆ, ನೋಡು ನಿಮ್ಮಪ್ಪ ಅವತ್ತು ಬಂದಾಗ ನಾನು ಧ್ಯಾನಾಸಕ್ತನಾಗಿ ದೇವರನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಆಸಕ್ತನಾಗಿ ಮೈಮರ್ತಿದ್ದೆ ಅಂತ ಒಂದು ಮಾತಂತ. ಶಿವ ಧ್ಯಾನಾಸಕ್ತನಾಗಿದ್ದ. ಯಾರನ್ನ ಧ್ಯಾನ ಮಾಡ್ತಿದ್ರಿ ಅಂದ್ರೆ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ, ಅಧೋಕ್ಷಜನನ್ನ ಮನಸಾ ಧ್ಯಾನ ಮಾಡ್ತಿದ್ದೆ ಅಂತ ಶಿವ ಹೇಳ್ತಾನೆ. ಅಧೋಕ್ಷಜ ಅಂದ್ರೆ ಯಾರು? ಎಲ್ಲರ ಕಣ್ಣುಗಳಿಗೆ ಯಾರು ಕಾಣಲ್ವೋ ಅವನನ್ನ ನಾ ಧ್ಯಾನ ಮಾಡ್ತಿದ್ದೆ ಅಂತ. ಅಕ್ಷಾಣಿ ಇಂದ್ರಿಯಾಣ್ಯಾಹುಹು, ಇಂದ್ರಿಯಗಳಿಗೆ ಅಕ್ಷ ಅಂತ ಹೆಸರು. ಅಧಃ ಕರೋತಿ ಅಕ್ಷಾಣಿ, ನಮ್ಮ ಇಂದ್ರಿಯಗಳು ಅವನನ್ನ ಸೆರೆ ಹಿಡಿದ ಹಾಗೆ ಮಾಡ್ಕೊಂಡಿದ್ದಾನಂತೆ ತನ್ನನ್ನ ದೇವರು. ನಮ್ಮ ಇಂದ್ರಿಯ ಎಲ್ಲವನ್ನು ಸೆರೆ ಹಿಡಿತದೆ ಅಂತ ಭ್ರಮೆ ಇದೆ ಅಲ್ವಾ? ನಮ್ಮ ಮೊಬೈಲ್ ನೋಡ್ರಿ ಎಲ್ಲ ಸೆರೆ ಹಿಡಿತದೆ ಅಂತ. ಅಷ್ಟು ದೂರದಲ್ಲಿದ್ದದ್ದು ಸೆರೆ ಹಿಡಿತದೆ, ಇಷ್ಟು ದೂರದಲ್ಲಿದ್ದದ್ದು ಸೆರೆ ಹಿಡಿತದೆ. ದೂರದಲ್ಲೆಲ್ಲಪ್ಪ, ನಿನ್ನ ಹತ್ರದಲ್ಲಿರೋ ದೇವರನ್ನು ಸೆರೆ ಹಿಡಿಲಿ ನೋಡೋಣ ಮೊಬೈಲ್. ಅದೇ ಅಧೋಕ್ಷಜ ಅಂದ್ರೆ ಹಾಗರ್ಥ. ಅಕ್ಷಾಣಿ ಅಧಃ ಕರೋತಿ ಯಸ್ಮಿನ್ ವಿಷಯೇ ಸಯೇವ ಅಧೋಕ್ಷಜ. ಯಾರ ವಿಷಯದಲ್ಲಿ ನಮ್ಮ ಇಂದ್ರಿಯಗಳು ಏನ್ ತಿಪ್ಪರ್ಲಾಗ ಹಾಕಿದ್ರು ಸೆರೆ ಹಿಡಿಲಿಕ್ಕಾಗಲ್ವೋ ಅವನನ್ನ ಏನಂತ ಕರೀತಾರೆ? ಅಧೋಕ್ಷಜ. ಅವನನ್ನ ಹೃದಯದಲ್ಲಿ ಸೆರೆ ಹಿಡಿದವನು ಶಿವ ಅಂತ. ಅದಕ್ಕೆ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಭಾಗವತ ಬಹಳ ರಸವತ್ತಾಗಿದೆ. ಅವನ ಧ್ಯಾನ ಮಾಡ್ತಾ ನಾನು ಮೈ ಮರ್ತಾಗ ನನ್ನ ಯಾವ ಇಂದ್ರಿಯಗಳು ನಿಮ್ಮ ಅಪ್ಪ ಬಂದದ್ದನ್ನು ನೋಡಲಿಲ್ಲ, ಕೇಳಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ ಅಂತಂದಂತೆ ಶಿವ. ನೋಡಿ, ಈ ಮಾತನ್ನು ಶಿವ ಹೇಳಬೇಕಾದ್ರೆ ಶಿವನಿಂದ ಧ್ಯೇಯನಾದವನು ಅಧೋಕ್ಷಜ. ಶಿವ ಧ್ಯಾನ ಮಾಡೋನು ಉತ್ತಮನೋ ಧ್ಯಾನ ಮಾಡಿಸ್ಕೊಳ್ಳೋನು ಉತ್ತಮನೋ ಅಂತ ವಾದರಾಜರು ಯುಕ್ತಿ ಹಾಕ್ತಾರೆ. ಅದಕ್ಕೆ ಅಲ್ವೇ ಯುಕ್ತಿ ಮಲ್ಲಿಕೆ ಯುಕ್ತಿ ಮಲ್ಲಿಕೆ ಅಂತಾರೆ ವಾದರಾಜರು. ಅಷ್ಟು ಯುಕ್ತಿ ಹಾಕಿ ಸ್ಪಷ್ಟಪಡಿಸಿದ್ರು. ಶಿವನ ಬಾಯಲ್ಲಿ ತನ್ನ ಹೆಂಡತಿ ಸತಿಗೆ ಹೇಳುವಾಗಲೇನೆ ನಾನು ಧ್ಯಾನ ಅಧೋಕ್ಷಜನನ್ನು ಮಾಡ್ತಿದ್ದೆ ಅಂದ್ರೆ ಇದು ಸರ್ವೋತ್ತಮತೆಯನ್ನು ಹೇಳಲಿಕ್ಕೆ ಬಂದದ ಕಥೆ ಅಲ್ವೇ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಭಾಗವತವನ್ನು ಅನುಸಂಧಾನ ಮಾಡಬೇಕು. ಶಿವನ ಬಾಯಲ್ಲಿ ಬಂದ ಹರಿಯ ಪಾರಮ್ಯ ಅಂತ ಚಿಂತನೆ ಮಾಡಿಸ್ತದೆ. ಭಾಗವತ ಒಟ್ಟು 12 ಸ್ಕಂದ. ಭಗವಂತನ ನಾಮಗಳು 24. ಒಂದೊಂದು ಸ್ಕಂಧದಲ್ಲಿಯೂ 2 ನಾಮಗಳು ಬರ್ತವೆ. ಅದು ಒಂದು ಕ್ಲಾಕ್ ವೈಸ್ ವಿಚಾರ ಮಾಡ್ತೇವೆ, ಆಂಟಿ ಕ್ಲಾಕ್ ಅಲ್ಲ, ಕ್ಲಾಕ್ ವೈಸ್. ಅಂದ್ರೆ ಕೇಶವನಿಂದ ಆರಂಭ ಮಾಡಿ ಸಂಕರ್ಷಣ, ದಾಮೋದರನಿಂದ ಆರಂಭ ಮಾಡಿ ಮತ್ತೆ ಪುನಃ ಕೃಷ್ಣ. ಹೀಗೆ ಯೋಚನೆ ಮಾಡುವಾಗ ಅಧೋಕ್ಷಜ ನಾಮ 4ನೇ ಸ್ಕಂದದಲ್ಲಿ ಬರ್ತದೆ. ಅದಕ್ಕೆ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಅಂದ್ರೆ ಭಾಗವತ ಅಂದ್ರೆ ಏನು ಸುಮ್ಮನೆ ಕೂತ್ಕೊಂಡ್ರು ವೇದವ್ಯಾಸರು ಕೈಯಲ್ಲಿ ಒಂದು ಪೆನ್ ಇತ್ತು ಬರೆದು ಬಿಟ್ರು ಪುಸ್ತಕ, ಹಂಗರ್ಥ ಅಲ್ಲ. ಎಲ್ಲಾ ನಾಮಗಳು 24 12 ಸ್ಕಂಧದಲ್ಲಿ ಒಂದು ಮಾಲೆಯ ರೂಪದಲ್ಲಿ ಸೇರಿಸ್ತಾ ಬರ್ತಾರೆ ವೇದವ್ಯಾಸರು. ಅದನ್ನು ಅಲ್ಲಲ್ಲಿ ಮುಂದೆ ಧ್ರುವನ ಚರಿತ್ರೆ, ಧ್ರುವ 4ನೇ ಸ್ಕಂದದಲ್ಲಿ ಬರೋ ಉಪಾಖ್ಯಾನ. ತಾಯಿ ಧ್ರುವನಿಗೆ ಉಪದೇಶ ಮಾಡಿ ಕಳಿಸ್ತಾಳೆ, ನೋಡು ನಿನಗೂ ನಿನ್ನ ಸಹೋದರ ಉತ್ತಮ ಅಲಂಕರಿಸಿದ ಸಿಂಹಾಸನ ಏರಬೇಕು ಅಂತ ಆಸೆ ಆಗ್ತಾ ಇದೆಯಲ್ಲ, ಹಾಗಾದ್ರೆ ನೀನೇನ್ ಮಾಡಬೇಕು? ಆರಾಧಯಾಧೋಕ್ಷಜ ಪಾದ ಮೂಲಂ ಯದೀಚ್ಛಸೆ ಅಧ್ಯಾಸನಮುತ್ತಮೋ ಯಥಾ. ಉತ್ತಮ ಅಂತ ಅವನ ಸಹೋದರ, ಧ್ರುವನ್ ಸಹೋದರ ಉತ್ತಮ ಅಂತಿದ್ದ, ಸುರುಚಿಯ ಮಗ. ಹೇ ಉತ್ತಮನಂತೆ ನೀನೂ ಕೂಡ ಧ್ರುವ ಆ ಸಿಂಹಾಸನ ಬೇಕು ಅಂತ ಬಯಸ್ತಿದ್ದಿ, ಆರಾಧನೆ ಮಾಡು. ಯಾರನ್ನ? ಅಧೋಕ್ಷಜ ಪಾದ ಪದ್ಮಂ ಅಂತ ಹೇಳ್ತಾರೆ. 4ನೇ ಸ್ಕಂಧಕ್ಕೆ ಅಧೋಕ್ಷಜ ನಾಮ ಮೇಲಿಂದ ಮೇಲೆ ಬರ್ತದೆ.
ಹಾಗಾಗಿ ಅಧೋಕ್ಷಜ ಪಾದ ಪದ್ಮಂ ಆರಾಧಯ. ಶಿವ ಹೇಳ್ದ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ ಆರಾಧಯಾಧೋಕ್ಷಜ ಪಾದ ಪದ್ಮಂ ಅಂತ ಹೀಗೆ ನೋಡಿ. ನೀವು ಬೇಕಂದ್ರೆ ಇಡೀ ಭಾಗವತವನ್ನ ಅವಲೋಕನೆ ಮಾಡಿದಾಗ ಎಲ್ಲೆಲ್ಲಿ ಭಗವಂತನ ನಾಮಗಳು ಸೇರ್ಕೊಂಡಿವೆ. ಹಾಗಾಗಿ ಭಾಗವತ ನಾವು ಕೇಶವಾದಿ 24 ನಾಮ ದಿನನಿತ್ಯ ಏನು ಹೇಳ್ತೇವೆ ಅದರ ವ್ಯಾಖ್ಯಾನ ರೂಪ ಭಾಗವತ. ಹಾಗೆ ಮುಂದೆ ಬರುವ ವಾಸುದೇವ ಅಂತ 12 ಅಕ್ಷರದ ನಾಮ ಏನಿದೆ ಅದರ ವಿಸ್ತಾರ ರೂಪ ಧ್ರುವನ ಚರಿತ್ರೆಯಲ್ಲಿ ಬರ್ತದೆ. ಇವತ್ತು ಇಷ್ಟಕ್ಕೆ ಕಥಾ ಮುಕ್ತಾಯ ಮಾಡ್ತೇನೆ. ನಾಳೆ ಮತ್ತೆ ಧ್ರುವೋಪಾಖ್ಯಾನದಲ್ಲಿ ಬರುವ ಸಂದೇಶ, 5ನೇ ಸ್ಕಂದದಲ್ಲಿ ಬರುವಂತಹ ಭರತನ ಚರಿತ್ರೆ, 6ರಲ್ಲಿ ಬರುವ ಅಜಾಮಿಳ ನಾರಾಯಣ ವರ್ಮದ ಕಥೆ, 7ನೇ ಸ್ಕಂದದಲ್ಲಿ ಬರುವ ಪ್ರಹ್ಲಾದನ ನೃಸಿಂಹಾವತಾರದ ಚರಿತ್ರೆ, 8ರಲ್ಲಿ ಬರುವಂತಹ ಅಮೃತ ಮಥನದ ಕಥೆ, ಅವುಗಳನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಸಾಯಂಕಾಲ ಸರಿ. ನಾಳೆ ದ್ವಾದಶಿ ಆದ್ರಿಂದ 4 ಗಂಟೆ ಸಾಯಂಕಾಲ ಪ್ರಾರಂಭ ಆಗ್ತದೆ. ಎಲ್ಲ ಭಗವದ್ ಭಕ್ತರು ಅದರಲ್ಲಿ ಭಾಗವಹಿಸಬೇಕು.